ಮಾತಾರೂಢರ ಶ್ರೀ ಶರಣಗಳಿಗೆ ಅನಂತ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ನಿಜಗುಣರ ಶಾಸ್ತ್ರ ಗ್ರಂಥಕ್ಕೆ ಟೀಕಾ ತಾತ್ಪರ್ಯವನ್ನು ರಚಿಸಿದಂಥ ಆರೂಢ ಜ್ಯೋತಿ ಸುಪುತ್ರ ಪೊಂಗಳ ಶ್ರೀ ಶರಣಗಳಿಗೆ ಅನಂತ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಈ 18ನೇ ವರ್ಷದ ವೇದಾಂತ ಚಿಂತನದ ಸಾಧನ ಶಿಬಿರದಲ್ಲಿ ಪಾಲ್ಗೊಂಡ ತಮ್ಮೆಲ್ಲರ ಅಂತರಾತ್ಮಕ್ಕೆ ಸಾಕ್ಷಿಯಾಗಿ ಬೆಳತಕ್ಕಂಥ ಪರಶಿವ ಪರಮಾತ್ಮನಿಗೆ ವಂದಿಸು. ಎನ್ನ ಆತ್ಮೀಯ ಗುರುಬಂಧುಗಳೇ, ನಿಮ್ಮೆಲ್ಲರಿಗೂ ಎನ್ನ ಶರಣಾರ್ಥಿಗಳು. ಬೆಳಗಿನ ಜಾವದಲ್ಲಿ ಚಿಂತನೆಗಾಗಿಟ್ಟುಕೊಂಡಂಥ ವಿಷಯ ಶ್ರೀ ಸಾಧು ನಿಶ್ಚಲದಾಸರಿಂದ ವಿರಚಿತವಾದ ವಿಚಾರ ಸಾಗರವೆಂಬ ಗ್ರಂಥದ ಮೊದಲನೇ ತರಂಗದಲ್ಲಿ ಅನುಬಂಧದ ಸಾಮಾನ್ಯ ರೂಪವನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ಅನುಬಂಧ ಅಂದ್ರೆ ಅಧಿಕಾರಿ, ವಿಷಯ, ಸಂಬಂಧ, ಪ್ರಯೋಜನ. ಇದಕ್ಕೆ ಅನುಬಂಧ ಚತುಷ್ಟಯ ಅಂತ ಕರೀತಾರೆ. ವಿವೇಕಿ ಆದಂಥ ಪುರುಷ ಯಾವುದೇ ಒಂದು ಗ್ರಂಥದಲ್ಲಿ ಪ್ರವೃತ್ತನಾಗಬೇಕಾಗಿತ್ತು ಅಂದ್ರೆ ಈ ಅನುಬಂಧ ಚತುಷ್ಟಯ ಜ್ಞಾನದಿಂದನೇ ಪ್ರವೃತ್ತನಾಗುತ್ತಾನೆ. ಅನುಬಂಧ ಚತುಷ್ಟಯ ಜ್ಞಾನ ಇಲ್ಲಾರ್ದೇ ಅವ ಗ್ರಂಥದಲ್ಲಿ ಪ್ರವೃತ್ತಿ ಆಗುವುದಿಲ್ಲ. ಅದರ ಸಲುವಾಗಿ ನಾನು ವಿವೇಕದ ವರ್ಣನೆಯನ್ನು ಮಾಡ್ತಾ ಇದ್ದೀನಿ, ಅನುಬಂಧ ಚತುಷ್ಟಯ ವರ್ಣನೆಯನ್ನು ಮಾಡ್ತಾ ಇದ್ದೀನಿ ಅಂತೇಳಿ ಅದರೊಳಗೆ ಅಧಿಕಾರಿಯ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಅಧಿಕಾರಿ ಅಂದ್ರೆ ಯಾರು? ಮಲ ವಿಕ್ಷೇಪ ಜಾಕೆ ನಹಿ ಕಿಂತು ಏಕ ಅಜ್ಞಾನ ವೈಚವ ಸಾಧನ ಸಹಿತ ನರ ಸೋ ಅಧಿಕೃತ ಮತಿಮಾನ್ ಅಂತ ಅಧಿಕಾರಿ ಲಕ್ಷಣವನ್ನು ಮಾಡಿ, ನಿಷ್ಕಾಮ ಕರ್ಮ ನಿಷ್ಕಾಮ ಉಪಾಸನೆಯನ್ನು ಮಾಡಿ ಮಲದೋಷವನ್ನು ಕಳ್ಕೊಂಡು ಆವರಣ ದೋಷ ಸಹಿತನಾದಂಥ ಪುರುಷ 4 ಸಾಧನ ಸಹಿತವಾಗಿರಬೇಕು. ವಿವೇಕ, ವೈರಾಗ್ಯ, ಸಮಾಧಿ, ಷಟ್ಸಂಪತ್ತಿ, ಮುಮುಕ್ಷತ. ಇಲ್ಲಿಯ ಪರ್ಯಂತರವಾಗಿ ವಿವೇಕ ಲಕ್ಷಣ, ವೈರಾಗ್ಯದ ಲಕ್ಷಣ, ಸಮಾಧಿ, ಷಟ್ಸಂಪತ್ತಿಯ ಲಕ್ಷಣ, ಮುಮುಕ್ಷತ ಎಲ್ಲವನ್ನು ಹೇಳಿ ಇವು ಎಷ್ಟು ಅದಾವಂದ್ರೆ 4 ಸಾಧನೆಗಳು. ಮತ್ತೆ ಜ್ಞಾನಕ್ಕೆ ಅವು 4 ಶ್ರವಣ ಮನನ ನಿಧಿಧ್ಯಾಸನ 3 ಕೇಸಾದವು 7 ಆದವು. ತತ್ವಂ ಪದಾರ್ಥ ಶೋಧನ ಇವು ಜ್ಞಾನಕ್ಕೆ ಬಂದು ಸಾಧನೆಗಳು ಅಂತ ಹೇಳಿದ್ರೆ 8 ಜ್ಞಾನಕ್ಕೆ ಸಾಧನೆಗಳು. ವಿವೇಕ, ವೈರಾಗ್ಯ ಸಾಕಷ್ಟೇ. ವಿವೇಕ, ವೈರಾಗ್ಯ, ಸಮಾಧಿ, ಷಟ್ಸಂಪತ್ತಿ ಮತ್ತೆ ಮುಮುಕ್ಷತೆ ಇವ 4. ಶ್ರವಣ ಮನನ ನಿಧಿಧ್ಯಾಸನ 3. ತತ್ವಂ ಪದಾರ್ಥ ಶೋಧನ ಒಟ್ಟು ಟೋಟಲಿ 8 ಏನದವ ಅಂದ್ರೆ ಜ್ಞಾನಕ್ಕೆ ಸಾಧನೆಗಳನ್ನು ಹೇಳಿದರು. ಇವಕ್ಕೆ ಅಂತರಂಗ ಸಾಧನ ಅಂತ ಮುಂದೆಲ್ಲ ಹೇಳ್ತಾರೆ ಮುಂದಿನ ದೋಹದ. ಈಗ ತತ್ವಂ ಪದಾರ್ಥ ಶೋಧನದ ಮ್ಯಾಗ ಒಂದು ಟಿಪ್ಪಣಿ ಬಂದಿತ್ತು ನಮಗೆ ನಿನ್ನೆ. ತತ್ವಂ ಪದಾರ್ಥ ಶೋಧನ, ತತ್ ಮತ್ತು ತ್ವಂ. ತತ್ವಮಸಿ ಮಹಾವಾಕ್ಯದಲ್ಲಿ ಬರ್ತಕ್ಕಂಥ ಮೊದಲನೇ ಪದವೇ ತತ್ ಪದ, 2ನೇ ಪದವೇ ತ್ವಂ ಪದ. ಈ ತತ್ ಪದ ಮತ್ತು ತ್ವಂ ಪದ ಅರ್ಥದ ಶೋಧನೆ, ಪದಗಳ ಶೋಧನೆ ಅಲ್ಲ. ಅದಕ್ಕೆ ತತ್ವಂ ಪದಾರ್ಥ ಅರ್ಥ ಶಬ್ದ ಪ್ರಯೋಗ ಮಾಡಿದ್ದಾರೆ. ಪದಗಳ ಶೋಧನೆ ಅಲ್ಲ, ಪದಕ್ಕೆ ಏನು ಅರ್ಥ ಇರ್ತದಲ್ಲ ಅದಕ್ಕೆ ಪದಸ್ಯ ಅರ್ಥ ಪದಾರ್ಥ. ಪದಾರ್ಥ ಅಂತ ಇದಕ್ಕಂದ್ರೆ ಪದಕ್ಕೆ ಏನು ಅರ್ಥ ಇರ್ತದೆ ಅದಕ್ಕೆ ಪದಾರ್ಥ ಅಂತ ಕರೀತಾರೆ. ಹಂಗ ತತ್ಪದ ಮತ್ತು ತ್ವಂಪದ 2 ಪದಗಳದು. ಆ ಪದಕ್ಕೆ ಅರ್ಥ ಏನದಲ್ಲ, ಅರ್ಥದ ವಾಚ್ಯಾರ್ಥ, ಲಕ್ಷ್ಯಾರ್ಥ ಎಲ್ಲ ಕೇಳ್ಕೊಂಬ. ವಾಚ್ಯಾರ್ಥ, ತತ್ಪದ ವಾಚ್ಯಾರ್ಥ, ಲಕ್ಷ್ಯಾರ್ಥ, ತ್ವಂಪದ ವಾಚ್ಯಾರ್ಥ, ಲಕ್ಷ್ಯಾರ್ಥ ಇವುಗಳ ಬಗ್ಗೆ ಏನು ಮಾಡ್ತಾ ಇದ್ದಾರೆ ಅಂದ್ರೆ ಅವರು ಶೋಧನೆ ಮಾಡ್ತಾ ಇದ್ದಾರೆ, ವಿಚಾರ ಮಾಡ್ತಾ ಇದ್ದಾರೆ, ಅರ್ಥದೊಳಗೆ ವಿಚಾರ ಮಾಡ್ತಾ ಇದ್ದಾರೆ. ಅದಕ್ಕೆ 22ನೇ ಟಿಪ್ಪಣಿಯನ್ನು ಪಂಡಿತ್ ಪಿತಾಮಜಿಯವರು ತಿಳಿಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ತತ್ಪದ ಶೋಧನ ಮತ್ತು ತ್ವಂಪದ ಶೋಧನ. ಟಿಪ್ಪಣಿ ಸಂಖ್ಯೆ 22 ನೋಡ್ರಿ. ಚೇತನಕ ಅವ್ರ ಜಡಕ ಕ್ರಮತೆ ಕಾರ್ಯಕಾರಣಪನ ಮೊದಲೇ ಶೋಧನೆ ನಡೀತು. ಚೇತನ ಅದಕ್ಕೆ ಭಿನ್ನವಾಗಿರ್ತಕ್ಕಂಥದ್ದು ಜಡ. ಇವೆರಡು ಚೇತನ ಮತ್ತು ಜಡದೊಳಗೆ ಪರಸ್ಪರ ಏನದ ಅಂದ್ರೆ ಕಾರ್ಯಕಾರಣಪನ ಇರುತ್ತದೆ. ಇಲ್ಲಿ ಕಾರಣ ಯಾವುದು? ಚೇತನ ಕಾರಣವಾಗುತ್ತದೆ,
ಕಾರ್ಯ ಜಡ ಪದಾರ್ಥ, ನಾಮರೂಪಾತ್ಮಕವಾದಂಥ ಜಡ ಪದಾರ್ಥಗಳೇನದವು ಇದು ಕಾರ್ಯವಾಗುತ್ತದೆ. ಚೇತನ ಅಂದ್ರೆ ಜ್ಞಾನ, ಜಡ ಅಂದ್ರೆ ಜ್ಞಾನ ಇಲ್ಲದ್ದು. ಇತರ ಜ್ಞಪ್ತಿ ಶೂನ್ಯತ್ವ ಜಡತ್ವ ಅಂತ ಜಡಕ್ಕೆ ಲಕ್ಷಣ ಮಾಡಿ. ಯಾವುದಕ್ಕ ತನ್ನ ಅರಿವು ಇಲ್ಲ ಇನ್ನೊಂದರ ಅರಿವಿಲ್ಲವೋ ಅದು ಜಡ. ಮತ್ತು ಚೇತನ ಅಂದ್ರೆ ಜೋ ಜ್ಞಾನ ರೂಪ ಹೋವೆ ಸರ್ವ ಘಟಪಟಾದಿ ಪ್ರಪಂಚಕ್ಕೂ जानता है. ಮುಂದ್ರಿ मन इंद्रिय आदि कोई जाने सकते नहीं, जिसको मन इंद्रिय आदि कोई जाने सकते नहीं. सो चेतन विचार चंद्रोदय ಹೇಳ್ಯಾರ ಒಂದನೇ ಕಲದ. ತಿಳಿಯುತ್ತದೆಯೋ ಮನೇಂದ್ರಿಯಾದಿಗಳು ಯಾವುದನ್ನು ತಿಳಿಯಲಿಕ್ಕೆ ಸಾಧ್ಯ ಇಲ್ಲವೋ ಅದು ಚೇತನ, ಚೈತನ್ಯ. ಆ ಚೈತನ್ಯ ಇಲ್ಲಿ ಏನಾಗ್ಯದ ಕಾರಣವಾಗಿರುತ್ತದೆ. ಜಡವಾದಂಥ ಪ್ರಪಂಚ ಏನದ ಕಾರ್ಯವಾಗಿರುತ್ತದೆ. ಅದಕ್ಕೆ ಇಲ್ಲಿ ಆಸ್ತಿಕರಿಗೆ ಈ ಮಾತನ್ನು ಹೇಳ್ತಾ ಇದ್ದ. ಯಾರು ಆಸ್ತಿಕರಂದ್ರೆ ಏನು? ವೇದ ಅನುಯಾಯಿ ಆಸ್ತಿಕ. ವೇದ ಶಾಸ್ತ್ರಗಳನ್ನು ಏನು ಪಾಲನೆ ಮಾಡ್ಕೊಂತಾರ, ವೇದ ಶಾಸ್ತ್ರಗಳ ಸತ್ಯ ಅಂತ ಏನು ತಿಳ್ಕೊಂಡಿರ್ತಾರ ಅವ್ರಿಗೆ ಆಸ್ತಿಕರು. ವೇದ ಅನುಯಾಯಿ ಆಸ್ತಿಕರ ಸಲುವಾಗಿ ಮಾತನ್ನು ಹೇಳ್ತಾರೆ. ಯಾಕಂದ್ರೆ ಜಡವಾದಂಥ ನಮ್ಮ ಪ್ರಪಂಚದಾಗ ಗೊತ್ತದ ನಮಗೇನದ ಅಂದ್ರೆ ಯಾವುದು ಕಾರ್ಯ ಇರ್ತದ ಕಾರ್ಯಕ್ಕೆ ಒಂದು ಕಾರಣ ಇರ್ತದ. ಕಾರ್ಯದ ಜ್ಞಾನನದ ಕಾರಣದ ಜ್ಞಾನದ ನಮಗೆ ಅದ ಇಲ್ಲೋ ಅದು. ಹಂಗ ಇದೆಲ್ಲ ಜಗತ್ತು ಏನದಂದ್ರೆ ಸೃಷ್ಟಿ ಆಗಿದ್ದದ. ಇದೊಂದು ಕಾರ್ಯ ಪ್ರಪಂಚ ಅದ. ಈ ಕಾರ್ಯ ಪ್ರಪಂಚ ನಮಗೆ ಜ್ಞಾನ ಅದ. ಆದ್ರೆ ಈ ಕಾರ್ಯ ಪ್ರಪಂಚಕ್ಕೆ ಕಾರಣವಾದದ್ದು ಯಾವ್ದ ಅದು ಜ್ಞಾನ ಇಲ್ಲ. ಐತೇನು? ಈಗ ನಮಗೊಂದು ಉದಾಹರಣೆ ಏನದ, ಒಂದು ಮಣ್ಣಿನ ಗಡಿಗೆ ಇದೆ, ಘಟ ಆಗ್ಯದ ಅಂತ ತಿಳ್ಕೊರಿ, ಮಡಿಕೆ ಆಗಿ. ಆ ಮಣ್ಣಿನ ಗಡಿಗೆ ಮಡಿಕೆಗೆ ಕಾರಣ ಯಾವುದು? ಮಣ್ಣು. ಮಣ್ಣಿನ ಜ್ಞಾನ ನಿಮಗದ ಇಲ್ಲೋ? ಕಾರ್ಯಜ್ಞಾನನ ಅದ. ಇದು ಗಡಿಗೆ ಕಾರ್ಯ ಅದ, ಇದಕ್ಕೆ ಕಾರಣವಾದದ್ದು ಯಾವುದು? ಮಣ್ಣು. ಮಣ್ಣು ಕೂಡ ನಿಮ್ಗೆ ಪ್ರತ್ಯಕ್ಷ ಜ್ಞಾನ ಅದ. ಐತೆ ಇಲ್ಲ? ಕಾರಣದ ಜ್ಞಾನ ಅದ, ಕಾರ್ಯದನು ಜ್ಞಾನ. ಕಾರ್ಯಕಾರಣ ಎರಡು ಜ್ಞಾನ ಅದ ನಮಗೆ. ಆದ್ರೆ ಈ ನಾಮರೂಪಾತ್ಮಕವಾದಂಥ ಜಗತ್ತು ಏನದಲ್ಲ ಇದು ಕಾರ್ಯ ಅದ. ಇದ್ರ ಜ್ಞಾನ ನಮಗದ, ಪ್ರತ್ಯಕ್ಷ ಅದ ಇಲ್ಲ? ಪ್ರತ್ಯಕ್ಷ ಇಂದ್ರಿಯ ವೇದ್ಯ ಅದ. ಕಾರ್ಯದ್ದು ಇಂದ್ರಿಯ ವೇದ್ಯವಾದಂಥ ಜ್ಞಾನ ಅದ. ಆದ್ರೆ ಈ ಕಾರ್ಯ ಪ್ರಪಂಚಕ್ಕೆ ಕಾರಣದ್ದು ಏನದ ಜ್ಞಾನ ನಮಗ ಇಲ್ಲ. ಅದನ್ನ ತಿಳಿಸ್ಕೊಡೋ ಸಲುವಾಗಿ ಇಷ್ಟೆಲ್ಲ ಹೇಳಕತ್ಯಾರ. ಕಾರ್ಯಜ್ಞಾನ ಅದಲ್ಲ, ಅದಕ್ಕೆ ನೋಡಪ್ಪ ಇದು ಕಾರ್ಯ ಅದನ್ಬೇಕ, ಇದು ಉತ್ಪತ್ತಿ ಆಗ್ಯದನ್ಬೇಕ, ಇದಕ್ಕೊಂದು ಕಾರಣ ಬೇಕಲ್ಲ. ಕಾರಣ ಅದ, ಆದ್ರೆ ಅದು ಇಂದ್ರಿಯ ಅವೇದ್ಯ ಇರುತ್ತದೆ, ಪ್ರಮಾಣಗಳಿಗೆ ಅವೇದ್ಯ ಇರುತ್ತದೆ. ಯಾವ ಇಂದ್ರಿಯಗಳಿಂದ ತಿಳಿಯಕ ಸಾಧ್ಯ ಇಲ್ಲ, ಯಾವ ಪ್ರಮಾಣಗಳಿಂದನೂ ಗೋಚರಿಸುವುದಿಲ್ಲ. ಅಂಥದ್ದು ಇದಕ್ಕೆ ಈ ಆಧಾರ ಅಧಿಷ್ಠಾನವಾದಂಥದ್ದು ಒಂದು ಅದ. ಯಾವುದು? ಚೇತನ ಇರುತ್ತದೆ. ಹೇಳಕತ್ಯಾರ ಅವ್ರು. ಚೇತನ ಇರುತ್ತದೆ, ಚೇತನ ಕಾರಣ. ಇದು ಏನ ಜಡ ಪ್ರಪಂಚ ಕಾರ್ಯದ ಅಂತ ತಿಳ್ಕೊಂಡು ಆ ಪರಮಾತ್ಮನಲ್ಲಿ ಏನು ಉಡ್ಸಕತ್ಯಾರ ಅಂದ್ರೆ ಆಸ್ತಿಕತೆ ಅಂದ್ರೇನು? ಪರೋಕ್ಷ ಜ್ಞಾನ ಅಂದ್ರೆ ಮನೆ ಅಪ್ಪ ಪರೋಕ್ಷ ಜ್ಞಾನ. ಪರಮಾತ್ಮ ಒಬ್ಬ ಇದ್ದಾನ, ಸೃಷ್ಟಿಕರ್ತ. ಕಣ್ಣಿಗೆ ಕಾಣಿಲ್ಲ, ಇಂದ್ರಿಯ ಅವೇದ್ಯ ಅದನ್ನ ಕರೆ. ಆದ್ರೂ ಕೂಡ ಕಾರ್ಯದ ಮೇಗ ಕಾರ್ಯದ ಮೇಲೆ ಕಾರಣದ ಅನುಮಾನ ಮಾಡಬೇಕಾಗುತ್ತದೆ. ಎಲ್ಲಿ ಯಾವ ವಿಷಯ ಪ್ರತ್ಯಕ್ಷ ಯೋಗ್ಯ ಇಲ್ಲವೋ ಅಲ್ಲಿ ಅನುಮಾನ ಪ್ರಮಾಣ ಶಾಸ್ತ್ರ ಹೇಳ್ತದ. ಅನುಮಾನ ಪ್ರಮಾಣ ಹೇಳ್ತದೆ. ಯಾವುದು ನಮಗೆ ಪ್ರತ್ಯಕ್ಷ ಇಲ್ಲ, ಇಂದ್ರಿಯ ವೇದ್ಯ ಇಲ್ಲ, ಅದಕ್ಕೆ ಅಲ್ಲಿ ಏನ್ ಮಾಡ್ತದೆ? ಕಾರ್ಯ ಇಂದ್ರಿಯ ವೇದ್ಯ ಅದ, ಕಾರ್ಯ ಅದ, ಕಾರಣ ಇಂದ್ರಿಯ ವೇದ್ಯ ಇಲ್ಲ. ಅಂತ ಸಂದರ್ಭದಾಗ ನಾವೇನ್ ಮಾಡ್ತೀವಿ ಅಂದ್ರ ಅನುಮಾನ ಅನುಮಿತಿ ಜ್ಞಾನಕ್ಕೆ ವಿಷಯ ಆಗ್ತದೆ ಅಂತ ಹೇಳ್ತಾರ. ಅದಕ್ಕೆ ಇಲ್ಲಿ ಆಸ್ತಿಕರು ಒಬ್ಬ ಪರಮಾತ್ಮ ಇದ್ದಾನಪ್ಪ ಅಂತ ಇಲ್ಲಿ ಚೇತನ ಮತ್ತು ಜಡ ಕ್ರಮತೆ ಕಾರ್ಯ ಕಾರಣ ಪನಹೈ ಅಂತ ಹೇಳಿದ್ನು. ನಿನ್ನೆ ಹೇಳಿದೆ ನಾನು. ಕೆಲವು ಸಾಂಪ್ರದಾಯ ಅಂದ್ರೆ ಸಾಂಖ್ಯಶಾಸ್ತ್ರದಲ್ಲಿ, ನ್ಯಾಯಶಾಸ್ತ್ರದಲ್ಲಿ ಈ ಜಗದ ಉತ್ಪತ್ತಿಗೆ ಕಾರಣ ಅವ್ರು ಬೇರೆ ಬೇರೆ ಹೇಳ್ತಾರೆ. ನಾವು ಚೇತನ ಕಾರಣ ಅಂತೀವಿ, ಸಗುಣ ಬ್ರಹ್ಮ ಕಾರಣ ಅಂತ ಹೇಳ್ತೀವಿ. ಆದ್ರೆ ಸಾಂಖ್ಯರು ಏನಂತಾರ? ಪ್ರಕೃತಿ ಕಾರಣ ಅಂತಾರ. ಈ ಜಗತ್ತಿಗೆ ಪ್ರಕೃತಿ ಕಾರಣ. ಪ್ರಕೃತಿ ಹೆಂಗದಂತಾರ? ಜಡ ಅದ. ಜಡವಾದಂಥ ಪ್ರಕೃತಿನೇ ಕಾರಣ ಅಂತಾರ ಅವರು. ಮತ್ತೆ ನ್ಯಾಯಶಾಸ್ತ್ರದಲ್ಲಿ ಏನ್ ಹೇಳ್ತಾರ? ಯಾವ್ದು ಕಾರಣ ಅಂತಾರೆ ಜಗತ್ತಿಗೆ? ಪರಮಾಣು ಕಾರಣ ಅಂತ ಹೇಳ್ತಾರ ಅವರು. ನ್ಯಾಯಶಾಸ್ತ್ರದಲ್ಲಿ ಪರಮಾಣು ಕಾರಣ ಅಂತ ಹೇಳ್ತಾರೆ. ಸಾಂಖ್ಯಶಾಸ್ತ್ರದಲ್ಲಿ ಪ್ರಕೃತಿ ಕಾರಣ ಅಂತ. ಅವರು ಪ್ರಕೃತಿ ಜಡ ಅಂತ ಹೇಳ್ತಾರೆ, ಇವರು ಪರಮಾಣು ಜಡ ಅಂತ ಹೇಳ್ತಾರೆ. ಆ ಮತದಲ್ಲಿ ಹೇಳಿದಂತ ಕಾರಣವನ್ನು ವ್ಯವರ್ತಕ ಮಾಡೋದು ಸಲುವಾಗಿ ಇಲ್ಲಿ ಚೇತನವೇ ಕಾರಣ. ಎದಕ್ಕ? ಜಡವಾದಂಥ ನಾಮರೂಪಾತ್ಮಕ ಜಗತ್ತಿಗೆ
ಚೇತನವೇ ಕಾರಣ ಅಂತ ನಾವು ವೇದಾಂತದಾಗ ಹೇಳಿದಾಗ ಅಲ್ಲಿ ನ್ಯಾಯಶಾಸ್ತ್ರದಲ್ಲಿ ಹೇಳಲ್ಪಟ್ಟಂತ ಪರಮಾಣು, ಸಾಂಖ್ಯಶಾಸ್ತ್ರದಲ್ಲಿ ಹೇಳಲ್ಪಟ್ಟಂತ ಜಡವಾದಂಥ ಪ್ರಕೃತಿ ಅವನೇನ್ ಮಾಡ್ದಂಗಾಯ್ತು, ವ್ಯಾವರ್ತಕ ಮಾಡ್ದಂಗ ಆಗಿರುತ್ತದೆ. ಅದಕ್ಕೆ ಇಲ್ಲಿ ಚೇತನ ಕಾರಣ ಜಡ ಕಾರ್ಯ ಅಂತ ಹೇಳಿದ್ರು. ಇಷ್ಟಕ್ಕೆ ಬಿಡ್ಲಿಲ್ಲ ಅವರು. ಮತ್ತ ಅವ್ರು ಅಧಿಷ್ಠಾನ ಅಧ್ಯಸ್ಥಪನ, ಮತ್ತ ಇನ್ನೊಂದು ಏನ್ ಹೇಳ್ಕತ್ತಾರ ಅವರು, ಅಧಿಷ್ಠಾನ ಮತ್ತು ಅಧ್ಯಸ್ಥಪನ ಇರುತ್ತದೆ. ಅಂದ್ರ ಇದು ಚೇತನ ಕಾರಣದ, ಜಡ ಜಗತ್ತು ಕಾರ್ಯ ಅದ ಅಷ್ಟು ಹೇಳಿ ಮತ್ತೇನದ ಅಂದ್ರ ಚೇತನ ಅದಲ್ಲ ಅದು ಅಧಿಷ್ಠಾನ ಇರುತ್ತದೆ. ಚೇತನ ಅಧಿಷ್ಠಾನ ಅದ. ಮತ್ತೆ ಕಾರ್ಯಪ್ರಪಂಚ ಏನದ, ಅಧ್ಯಸ್ಥ ಇರುತ್ತದೆ ಅಂತ ಹೇಳಕತ್ತಾರೆ. ಅದು ಬಹಳ ಸುಂದರವಾಗಿ ಒಂದು ಮಾತನ್ನ ಇಲ್ಲಿ ಪ್ರತಿಪಾದನೆ ಮಾಡ್ಕೊಂಬಂದ್ರದ್ದು. ಯಾಕೆ ಹೇಳಿದ್ದಾರ ಆ ತರ ಅಂದ್ರ, ಇಲ್ಲಿ ಪ್ರಪಂಚದೊಳಗ ಈಗ ನಮಗ ಘಟ ಅದ, ಗಡಿಗೆ ಆದ್ನಲ್ಲ, ಮಣ್ಣಿನಿಂದ ಗಡಿಗೆ ಆಗ್ಯದ. ಗಡಿಗೆ ಆಗ್ಯದ ಅಂದ ಮೇಲೆ ಅದು ಯಾವ ಸತ್ತದಾಗದ, ವ್ಯಾವಹಾರಿಕ ಸತ್ತ ಇರುತ್ತದೆ. ವ್ಯಾವಹಾರಿಕ ಸತ್ತ. ಆ ಗಡಿಗೆಗೆ ಕಾರಣ ಯಾವುದಂತ ಹೇಳಿದೆ ನಾನು, ಮಣ್ಣು ಅಂತ ಹೇಳಿದೆ. ಗಡಿಗೆ ಅದರಿಂದ ಆಯ್ತು, ಮಣ್ಣಿನಿಂದ ಆಯಿತು. ಮಣ್ಣು ಯಾವ ಸತ್ತ ಅದ, ಅದು ವ್ಯಾವಹಾರಿಕ ಸತ್ತ ಅದ. ಮಣ್ಣು ವ್ಯಾವಹಾರಿಕ ಸತ್ತ. ನಮ್ಮ ಲೋಕಾರೂಢಿ ಒಳಗ ನಮ್ಗೆ ಯಾವುದ್ರದ್ದು ಜ್ಞಾನ ಅದ ಅಂದ್ರ ಕಾರ್ಯ ಕಾರಣ ಸಮಾನ ಸತ್ತ ಇರುತ್ತದೆ. ಕಾರಣ ಯಾವ ಸತ್ತದಾಗಿರುತ್ತದೆ, ಕಾರ್ಯ ಅದೇ ಸತ್ತದಾಗಿರುತ್ತದೆ. ಮಣ್ಣು ವ್ಯಾವಹಾರಿಕ ಸತ್ತ ಅದ. ಆ ಮಣ್ಣಿನಿಂದ ಆದಂತ ಕಾರ್ಯವಾದಂತ ಗಡಿಗಿನೂ ಕೂಡ ಏನದ, ಅದನ್ನು ವ್ಯಾವಹಾರಿಕ ಸತ್ತನೇ ಇರುತ್ತದೆ. ಎರಡು ಸಮಾನ, ಕಾರ್ಯ ಕಾರಣ ಎರಡು ಸಮಾನ ಸತ್ತವಿರುತ್ತದೆ. ಹಂಗ ಇಲ್ಲಿ ನೀವು ಜಗತ್ತು ಕಾರ್ಯ ಅಂತ ಹೇಳಿದ್ರಿ, ಚೇತನ ಏನಂತ ಹೇಳಿದ್ರಿ, ಕಾರಣ ಅಂತ ಹೇಳಿದ್ರಿ. ಮತ್ತೆ ಕಾರಣ ಚೇತನ ಯಾವ ಸತ್ತ ಅದ, ಪಾರಮಾರ್ಥಿಕ ಸತ್ತ ಅದ. ಮತ್ತೆ ಅದ್ರ ಕಾರ್ಯವಾದಂತ ಜಗತ್ತು ಯಾವ ಸತ್ತ ಹೋಗ್ಬೇಕಾಗ್ತದ, ಪಾರಮಾರ್ಥಿಕ ಸತ್ತ ಆಗಬೇಕಾಗುತ್ತದೆ. ಅವ್ರದ್ದು ಅಭಿಪ್ರಾಯ. ಯಾಕಂದ್ರೆ ನಾವು ಇಲ್ಲಿ ನೋಡ್ತೀವಲ್ಲ, ಮಣ್ಣಿಗೆ ಮತ್ತು ಗಡಿಗಿದ ವಿಚಾರ ಮಾಡಿದಾಗ ಕಾರ್ಯಕಾರಣ ಸಮಾನ ಸತ್ತ ಅದ. ಹಂಗ ಈಗ ನೀವು ಜಗತ್ತಿಗೆ ಕಾರಣ ಚೇತನ ಅಂತ ಹೇಳಿದ್ರೆ ಅದು ಪಾರಮಾರ್ಥಿಕ ಸತ್ತ ಅದ. ಮತ್ತೆ ಅದು ಚೇತನ ಪಾರಮಾರ್ಥಿಕ ಸತ್ತ ಇದ್ದ ಮೇಲೆ ಅದು ಕಾರ್ಯ ಅದು ಪಾರಮಾರ್ಥಿಕ. ಈ ಜಗತ್ತನ್ನು ಕೂಡ ಪಾರಮಾರ್ಥಿಕ ಸತ್ತ ಉಳ್ಳದ ಇಲ್ಲ ಅಂತಾರ, ಆಪತ್ತಿ ಕೊಡ್ತಾರ, ದೋಷ ಕೊಡ್ತಾರ. ಆಗ್ಬೇಕಾಗುತ್ತದೆ ನೀವು ಹೇಳಿದ ಪ್ರಕಾರವಾಗಿ. ತಿಳಿತಾರೆ. ಈಗ ತಂದೆ ಹುಬ್ಬಳ್ಳಿಯಾವದ ಅಂತ ಮಗ ಯಾವ ಊರ ಅವಕಾನ, ಹೌದಿಲ್ಲ, ನೀನು ಬೇರೆ ಊರ ಅವಕಾನ. ತಂದೆ ಹುಬ್ಬಳ್ಳಿಯಾವದಾನ, ಏನು ಯಾವುದು ನಿಮ್ದು, ನಮ್ದು ಹುಬ್ಬಳ್ಳಿ. ನಿಮ್ಮ ಮಗಂದು ಯಾವ ಊರು ಅಂದ್ರೆ ಹಂಗೆ ಕೇಳಿದ್ರೆ ಏನಾಗ್ತದೆ, ಉತ್ಸದ ಅಂತ. ನಿಮ್ದು ಯಾವ ಊರಿ ಅಂತಂದ್ರೆ ನಂದು ಹುಬ್ಬಳ್ಳಿಯಪ್ಪ ಅಂತ ಅವ್ರ ತಂದೆ ಹೇಳಿದೆ. ಮಗ ಬಾಜು ಇದ್ದು, ಇವಂದು ಯಾವ, ಇವ್ ಯಾರ್ರಿ ಅಂದ್ರೆ ನಮ್ಮ ಮಗರೇ, ಇವಂದು ಯಾವ ಊರು ಅಂದ್ರೆ ಉತ್ಸ ಅಂತಾರೆ. ಇಲ್ಲ, ಹಂಗಾಯ್ತು, ಹಂಗಾಯ್ತಂತ. ಮತ್ತೆ ಕಾರಣ ಯಾವ ಸತ್ತದಾಗಿರ್ತದ, ಕಾರ್ಯ ಅದೇ ಸತ್ತದಾಗ ಬೇಕಲ್ಲ. ಮತ್ತೆ ಚೇತನ ಕಾರಣ ಅಂದ್ರೆ ಬಂದು ಅದು ಪಾರಮಾರ್ಥಿಕ ಸತ್ತದ. ಕಾರ್ಯವಾದಂತ ಜಗತ್ತನ್ನು ಪಾರಮಾರ್ಥಿಕ ಸತ್ತನೇ ಬೇಕಾಗುತ್ತದೆ. ಜಗತ್ತಿಗೆ ಪಾರಮಾರ್ಥಿಕ ಸತ್ತ ಅಂತ ಹೇಳಬೇಕಾಗುತ್ತದ. ಅದಕ್ಕೆ ಆ ದೋಷ ನಿವೃತ್ತಿ ಮಾಡೋ ಸಲುವಾಗಿ ಪಾರಮಾರ್ಥಿಕ ಸತ್ತ ಇರೋದು ಜಗತ್ತಿನಾಗ ಒಂದೇ ಒಂದು, ಯಾವುದು, ಅದು ಚೇತನ ಪರಬ್ರಹ್ಮ ಒಂದೇ ಪಾರಮಾರ್ಥಿಕ ಸತ್ತ. ಪಾರಮಾರ್ಥಿಕ ಸತ್ತ ಅಂತ ಎದಕ್ಕಂತಾರ, ಪಾರಮಾರ್ಥಿಕ ಸತ್ತ ಅಂತ ಎದಕ್ಕಂತಾರ. ಸತ್ತ ಗೊತ್ತಾದ್ರೆ ಇದು ಗೊತ್ತಾತ ನಾ ಹೇಳೋದು. ಸತ್ತಾಯ್ತು, ತ್ರಿಕಾಲಾಬಾಧ್ಯತ್ವಂ ಸದ್ರೂಪತ್ವ ಸತ್ತ ಅಲ್ಲ, ನಾನು ಪಾರಮಾರ್ಥಿಕ ಸತ್ತಕ್ಕಾಗ ಯಾವುದು ನೀವು ಹೇಳ್ತೀರಿ, ಯಾರು ಪಾರಮಾರ್ಥಿಕ ಸತ್ತ ಅಂತ ಎದಕ್ಕಂತಾರ. ಪರಿಣಾಮ ನೀವು ಹೇಳಿದ ನಾವು ಪಾರಮಾರ್ಥಿಕ ಸತ್ತ ಕೇಳ್ತೇವೆ. ಮನೆ ಹೇಳ್ಯಾರ ಅಪ್ಪ ಅವರು, ಸಜ್ಜನದಪ್ಪರು ಈ ಪಾರಮಾರ್ಥಿಕ ಸತ್ತದ ಬಗ್ಗೆ ಹೇಳ್ಯಾರ. ಏನು, ಯಾವುದು ಜ್ಞಾನ ರೂಪದಿಂದ ಜ್ಞಾನಸಿ ಅವ್ರ ಕಿಸಿಸಿ ಬಿ ನಿವೃತ್ತಿ ಹೋವೇನೆ ತಾಕು ಪಾರಮಾರ್ಥಿಕ ಸತ್ತಕ. ಏನು ಜ್ಞಾನದಿಂದನೂ ನಿವೃತ್ತಿ ಆಗಬಾರ್ದು, ಕಿಸಿಸೆ ಬಿ ನಿವೃತ್ತಿ ಹೋವೇನೆ. ಮತ್ತೆ ಯಾವುದರಿಂದನೂ ಕೂಡ ನಾಶ ಆಗಬಾರ್ದು, ಸದಾ ಏಕರಸವಾಗಿರಬೇಕು. ಅದಕ್ಕೆ ನಾವೇನಂತೀವಿ, ಪಾರಮಾರ್ಥಿಕ ಸತ್ತ ಅಂತ ಹೇಳುತ್ತೇವೆ. ರಜ್ಜುವಿನಲ್ಲಿ ತೋರಲ್ಪಟ್ಟಂತ ಸರ್ಪ ಜ್ಞಾನದಿಂದ ಬಾಧ ಆಗುತ್ತದೆ. ರಜ್ಜುವಿನ ಜ್ಞಾನದಿಂದ ಬಾಧ ಆಗ್ತದೆ. ರಜ್ಜುವಿನ ಜ್ಞಾನದಿಂದ ಸರ್ಪ ಬಾಧ ಆಗ್ತದೆ, ಜ್ಞಾನಸೇ ನಿವೃತ್ತಿ. ಅದೇ ಕರೆ ಸರ್ಪ ಬಂದ್ರೆ ಜ್ಞಾನದಿಂದ ನಿವೃತ್ತಿ ಆಗ್ತದೆ. ಕರೆ ಸರ್ಪ ಇದ್ರೆ ಜ್ಞಾನದಿಂದ ನಿವೃತ್ತಿ ಆಗ್ತದ, ಆಗೋದಿಲ್ಲ. ಮತ್ತೇನ್ ಬೇಕದಕ್ಕ, ಬಡಗಿನೇ ಬೇಕಾಗ್ತದ.
ಅದು ನಾಶ ಆಗ್ಬೇಕಾಯ್ತಂದ್ರೆ ಹಗ್ಗದ ಜ್ಞಾನ ಆಯ್ತಂದ್ರೆ ಈ ಸರ್ಪ ಹೋಗ್ತದ ಇಲ್ಲ. ರಜ್ಜುವಿನಲ್ಲಿ ತೋರಲ್ಪಟ್ಟಂತ ಸರ್ಪ ರಜ್ಜುವಿನ ಜ್ಞಾನದಿಂದ ಬಾಧ ಆಗ್ತದ. ಕರೆನೇ ಹಾವು ಬಂತು ಅಂದ್ರೆ ಅದು ರಜ್ಜುವಿನ ಜ್ಞಾನ ಹೇಳ ಶಾಸ್ತ್ರದಾಗ ಹಗ್ಗದ ಜ್ಞಾನ ಆದ ಸರ್ಪ ಹೋಗತ್ತಂತ ತಿಳ್ಕೊಂಡು ಮತ್ತೆ ಮನ್ಯಾಗ ಹಾವು ಬಂದಾಗ ಹಗ್ಗದ ಹಿಡ್ಕೊಂಡು ಕೂತೀರಿ ಮತ್ತೆ ಇದ್ರ ಜ್ಞಾನ ಆದ ಸರ್ಪ ಹೋಗತ್ತಂತ ಇಲ್ಲ. ಆ ಹಾವು ಕರೆ ನಿಜವಾದಂತ ವ್ಯಾವಹಾರಿಕ ಹಾವು ಸಾಯ್ಬೇಕಂದ್ರೆ ನಾಶ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? किसी ಅಂದ್ರೆ ಕ್ರಿಯಾ ಸೆ ನಿವೃತ್ತಿ ಹೋವೆ, ಜ್ಞಾನ ಸೆ ನಿವೃತ್ತಿ ನೈ ಹೋವೆ. ಜ್ಞಾನದಿಂದ ನಿವೃತ್ತಿ ಆಗೋದಿಲ್ಲ, ಅದು ಕ್ರಿಯೆಯಿಂದ ನಿವೃತ್ತಿ ಆಗುತ್ತದೆ. ಅದಕ್ಕೆ ಪಾರಮಾರ್ಥಿಕ ಸತ್ತದಾಗ ಎರಡು ಮಾತು ಹೇಳೇ ನಾವು, ज्ञान से जो ज्ञान से भी निवृत्ति हुए नहीं और किसी से भी निवृत्ತಿ हुए नहीं. ಜ್ಞಾನದಿಂದನೂ ಬಾಧ ಆಗಬಾರ್ದು, ಯಾವ ಜ್ಞಾನದಿಂದನೂ ಬಾಧ ಆಗಬಾರ್ದು, ಯಾವ ಜ್ಞಾನದಿಂದನೂ ಬಾಧ ಆಗಬಾರ್ದು. ಮತ್ತೆ ಜ್ಞಾನಕ್ಕೆ ವಿರುದ್ಧ ಕ್ರಿಯೆನೇ ಅದಲ್ಲ, ಎರಡೇ ಇರುತ್ತೆ, ಜ್ಞಾನ ಕ್ರಿಯೆ. ಯಾವ ಕಿಸಿ ಸೇ ಬಿ ನಿವೃತ್ತಿ ವೇವೇನೆ, ಯಾವ ಕ್ರಿಯೆಯಿಂದನೂ ನಿವೃತ್ತಿ ಆಗಬಾರ್ದು. ಅಂಥದಕ್ಕೆ ನಾವೇನಂದೀವಿ? ಪಾರಮಾರ್ಥಿಕ ಸತ್. ಅಂಥ ವೇಷದ ಜಗತ್ತಿನೊಳಗೆ ಒಂದೇ ಒಂದೇ ಇರುತ್ತದೆ. ಸಜಾತಿ ವಿಜಾತಿ ಸ್ವಗತ ಭೇದ ರಹಿತ ಏಕಿ ಏಕ ಅದ್ವಿತೀಯ ಬ್ರಹ್ಮ. ಅದು ಒಂದೇ ಪಾರಮಾರ್ಥಿಕ ಸತ್ತ ಜಗತ್ತಿನೊಳಗ, ಅದು ಪಾರಮಾರ್ಥಿಕ ಸತ್. ಮತ್ತೆ ವ್ಯಾವಹಾರಿಕ ಸತ್ ಅಂತ ಎದಕ್ಕಂತಾರೆ? ಕೇವಲ ಬ್ರಹ್ಮಜ್ಞಾನದಿಂದನೇ ಯಾವುದು ಬಾಧ ಆಗುತ್ತದೆ ಅದಕ್ಕೇನಂತಾರ? ವ್ಯಾವಹಾರಿಕ ಸತ್ತ ಅಂತ ಕರೀತಾರ. ಅಧಿಷ್ಠಾನ ಜ್ಞಾನದಿಂದ ಯಾವುದು ಬಾಧ ಆಗ್ತದೆ ಅದಕ್ಕೆ ವ್ಯಾವಹಾರಿಕ ಸತ್ತ ಅಂತ ಕರೀತಾರೆ. ಅಧಿಷ್ಠಾನ ಜ್ಞಾನದಿಂದನೇ ಯಾವುದು ಬಾಧ ಆಗುತ್ತದೆಯೋ ಅದಕ್ಕೆ ವ್ಯಾವಹಾರಿಕ ಸತ್ತ ಅಂತ ಕರೆಯುತ್ತಾರೆ. ಇದ್ರಾಗೇನು ಸಂಶಯ ಬಂದಿಲ್ಲ ಸಂಶಯ? ಅಧಿಷ್ಠಾನ ಜ್ಞಾನದಿಂದ ಬಾಧ ಆಗೋದಕ್ಕೆ ನಾವು ವ್ಯಾವಹಾರಿಕ ಸತ್ತ ಅಂತೀವಿ. ಇದ್ರಾಗೇನು ಸಂಶಯ ಬಂದಿಲ್ಲ. ರಜ್ಜುನಲ್ಲಿ ಸರ್ಪ ಮತ್ತೆ ಅಧಿಷ್ಠಾನ ರಜ್ಜುನ ಜ್ಞಾನದಿಂದ ಬಾಧ ಆಗ್ತದಿಲ್ಲ, ಮತ್ತೆ ಅದು ಮತ್ತೆ ಪ್ರಾತಿಭಾಷಿಕ ಅಂದಿರಲ್ಲ. ನಾ ಎಂದ್ರೆ ಅಧಿಷ್ಠಾನ ಜ್ಞಾನದಿಂದ ಯಾವುದು ಬಾಧ, ಕೇವಲ ಅಧಿಷ್ಠಾನ ಜ್ಞಾನದಿಂದ ಯಾವುದು ಬಾಧ ಆಗುತ್ತದೆಯೋ ಅದಕ್ಕೆ ವ್ಯಾವಹಾರಿಕ ಸತ್ತ ಅಂತೀವಿ. ಮತ್ತೆ ಈ ಸರ್ಪ ವ್ಯಾವಹಾರಿಕ ಸತ್ತನೋ ಪ್ರಾತಿಭಾಷಿಕ ಸತ್ತ? ಮತ್ತೆ ಇದು ಮತ್ತೆ ಅಧಿಷ್ಠಾನ ಜ್ಞಾನದಿಂದ ಹೋಗ್ತದಿಲ್ಲ. ಅದು ಅಧಿಷ್ಠಾನ ಯಾವ್ದು? ರಜ್ಜು ಅಂತ ಹೇಳಿರಿಲ್ಲ ನೀವು. ಮತ್ತೆ ರಜ್ಜುನ ಜ್ಞಾನದಿಂದ ಸರ್ಪ ಹೋಗ್ತದ ಇಲ್ಲ, ಮತ್ತೆ ಅದಕ್ಕೆ ವ್ಯಾವಹಾರಿಕ ಅನ್ಬೇಕು, ಪ್ರಾತಿಭಾಷಿಕ ಅಂತ ಯಾಕಂತೀರಿ? ನೋಡ್ರಿ, ಹಂಗಲ್ಲ. ವಿರೋಧಿ ಜ್ಞಾನದಿಂದ ಯಾವುದು ಬಾಧ ಆಗುತ್ತದೆಯೋ ಅದಕ್ಕೂ ಪ್ರಾತಿಭಾಷಿಕ ಸತ್ತ ಅಂತ ಕರೀತಾರೆ. ವಿರೋಧಿ ಜ್ಞಾನದಿಂದ ಬಾಧ ಅಜ್ಞಾನದಿಂದ ಬಾಧ ಆಗ್ತದೆ ಇಲ್ಲ ಅಂತ ನಾ ಹೇಳಕತ್ತಿಲ್ಲ. ಸೂಕ್ಷ್ಮ ಆದ್ರೆ ಹಗ್ಗನೂ ಅಧಿಷ್ಠಾನ ಆಗಲ್ಲ, ಸ್ಥೂಲ ದೃಷ್ಟಿಕೋನದಾಗ ಹೇಳಕತ್ತೆ ನಾನು. ಹಗ್ಗನೂ ಅಧಿಷ್ಠಾನ ಆಗಲ್ಲ ಸರ್ಪಕ್ಕ. ಅದಕ್ಕೇನಂತಾರ ಅವರು? ಪ್ರಾತಿಭಾಷಿಕ ಸತ್ತ ಅನ್ನಕ. ಯಾವುದು ವಿರೋಧಿ ಜ್ಞಾನದಿಂದ ಬಾಧ ಆಗುತ್ತದೆಯೋ ಅದಕ್ಕೆ ಪ್ರಾತಿಭಾಷಿಕ ಸತ್ತ ಅನ್ನುತ್ತೇವೆ. ವಿರೋಧಿ ಜ್ಞಾನ. ಈಗ ನೋಡ್ರಿ, ನಮ್ಗ ರಜ್ಜಿನ ಸರ್ಪ ಅಧ್ಯಾಸ ನನಗಾಗಿತ್ತು. ಬಾಜು ಒಬ್ಬ ಬಂದ ಏನದ, ಸರ್ಪ ಅಲ್ಲ ಅದು ಬೂರೇಕ ಅದ, ಎರಿಬೇಡಿ ಅಂತೀರಿ ನೀವು. ಈ ಬ್ಯಾಸಿಗೆ ಬಿಟ್ಟಿರ್ತದ, ಭೂಮಿ ಶಿಳಿರ್ತದಲ್ಲ, ಅದಕ್ಕೆ ಎರಿಬೇಡಿ ಏನಂತಾರ, ಬೆರಕು ಅಂತಾರಲ್ಲ. ಅವ ಅಂದ, ಹೊಚ್ಚಿದ್ದೇನು ಕಣ್ಣು ಕಾಣ್ತಾವಿಲ್ಲ ನಿನಗ? ಇವಾಗ ಸರ್ಪ ಅಂತ ನಿಶ್ಚಯ ಮಾಡೇನ ಅಲ್ರಿ, ಹಾವು ಬಿದ್ದಿದ್ರಿ ಹೋಗ್ಬೇಡ್ರಿ ಅಂತ ಅನ್ನಕೈತಾನ. ಅವಂತ ನಿನ್ನ ಕಣ್ಣು ಕಾಣ್ತಾವಿಲ್ಲ, ಕಣ್ಣು ಯಾಕಡೆ ಇಟ್ಟಿದೆ? ಅದು ಹಾವಲ್ಲ, ಅದು ಭೂರೇಕ ಅದ. ಅದು ಭೂಮಿ ಬಿರುಕ್ ಬಿಟ್ಟದ ಆ ಥರ ನಿನ್ಗೆ ಹಾವಾಗಿ ಕಾಣಕತ್ತದ. ಈಗ ಒಂದು ಸರ್ಪ ಹೋಗ್ತದ ಇಲ್ಲ, ಏನು ಹಂಗೆ ಹಿಡ್ಕೊಂಡು ಕುಂದಿರ್ತಾನ. ಅವ ಭೂರೇಕ ಅಂತ ಹೇಳಿದ ತಕ್ಷಣ ಅದು ಭೂರೇಕ ಅದ, ಅದು ಹಾವಲ್ಲ ಅಂತ ಹೇಳಿದವ. ಹೌದನ್ರಿ, ನಾ ಸುಮ್ಮನೆ ಅಂಜಿದ್ ನೋಡ್ರಿ ಅಂತ ನಾವು ಅಂದ್ರೆ ಹೋಯ್ತಿಲ್ಲೋ ಸರ್ಪ ಹೋಯ್ತಿಲ್ಲ ಅಲ್ಲಿ. ಅದೇನು ಅಧಿಷ್ಠಾನ ಜ್ಞಾನ ಆಗಿದೆ ಅವನಿಗೆ? ಅಧಿಷ್ಠಾನ ಜ್ಞಾನ ಆಗಿಲ್ಲ, ರಜ್ಜು ಜ್ಞಾನ ಆಗಿಲ್ಲ. ಆದ್ರೂ ಕೂಡ ಸರ್ಪ ಹೋಯ್ತ ಇಲ್ಲ, ಅಲ್ಲಿ ಸರ್ಪ ಭ್ರಮ ಹೋಯ್ತ ಇಲ್ಲ. ಅದಕ್ಕೆ ಅಂತಾರವ್ರು, ಅದಕ್ಕೆ ಪ್ರಾತಿಭಾಷೆ. ವಿರೋಧಿ ಜ್ಞಾನದಿಂದ ಯಾವುದು ಬಾಧ ಆಗುತ್ತದೆಯೋ ಅದಕ್ಕೆ ಪ್ರಾತಿಭಾಷಿಕ ಅಂತ ಕರೀತಾರ. ಕೇವಲ ಅಧಿಷ್ಠಾನ ಜ್ಞಾನದಿಂದನೇ ಯಾವುದು ಬಾಧ ಆಗುತ್ತದೆಯೋ ಅದಕ್ಕೆ ವ್ಯಾವಹಾರಿಕ. ಇದೆಲ್ಲ ಜಗತ್ತೇನದಲ್ಲ, ಇದು ವ್ಯಾವಹಾರಿಕ ಸತ್ತ ಅಂತೀವಿ. ಇದಕ್ಕೆ ಅಧಿಷ್ಠಾನವಾದಂಥ ಪರಬ್ರಹ್ಮನ ಜ್ಞಾನ ಆದ್ರೆ ಮಾತ್ರ ಇದು ಮಿಥ್ಯವಾಗುತ್ತದೆ. ಮಿಥ್ಯತ್ವ ನಿಶ್ಚಯ ಯಾವತ್ತಾಗ್ತದ? ಶಾಸ್ತ್ರ ಸುಳ್ಳು ಅಂತ ಹೇಳಿದ ಸುಳ್ಳು ಅನ್ನೋದು ಬೇರೆ, ಅಪರೋಕ್ಷ ಅನುಭವ ಆಗ್ಬೇಕಲ್ಲ ನಮಗ. ಅಪರೋಕ್ಷ ಅನುಭವ ಯಾವಾಗ ಆಗ್ತದೆ? ಯಾವಾಗ ನಿಂಗೆ ದೃಢಾಪರೋಕ್ಷ ಬ್ರಹ್ಮಜ್ಞಾನ ಆಗ್ತದೆ. ಇದಕ್ಕೆ ಅಧಿಷ್ಠಾನವಾದಂಥ ಜಗತ್ತಿಗೆ ಅಧಿಷ್ಠಾನವಾದಂಥ ದೃಢಾಪರೋಕ್ಷ ಬ್ರಹ್ಮಜ್ಞಾನ ಯಾವಾಗ ನಿನಗಾಗ್ತದ ಅವಾಗ ಇದು ಬಾಧ ಆಗುತ್ತದೆ. ನಿನಗೆ ಅಪರೋಕ್ಷವಾಗಿ ಮಿಥ್ಯ ಆಗ್ತದೆ. ಶಾಸ್ತ್ರ ಹೇಳದಂತ ತಿಳ್ಕೊಳ್ಳೋದು ಬೇರೆ, ಸ್ವ ಅನುಭವ ಬೇರೆ. ಅದಕ್ಕೆ ಅಪರೋಕ್ಷ ಮಿಥ್ಯತ್ವಕ್ಕೂ ಬಾಧಕ ಲಕ್ಷಣ ಮಾಡ್ತಾರೆ. ಬಾಧಕ ಮಿಥ್ಯತ್ವ ನಿಶ್ಚಯ ಬಾಧ ಹೇಳ್ತೀವಿ ನಾವು. ಗುರುಗಳು ಸುಳ್ಳು ಅನ್ನಕೈತಾರ ನಾವು ಸುಳ್ಳು ಅನ್ನಕತ್ತೇವಿ. ಅನ್ನಕತ್ತೀರ ಇಲ್ಲ? ಮತ್ತೆ ಇಲ್ಲಿ ಯಾರನ್ರ ಆಮೇಲೆ ಕಾರ್ಯ ಆಗೋಲ್ಲಕ್ಕ. ಗುರುಗಳು ಹೇಳಕತ್ತಾರಪ್ಪ ಇಷ್ಟು ಪರಿಪರಿ ಅಂದ್ರೆ ಜಗತ್ತು ಸುಳ್ಳು ಅಂತೀವಲ್ಲ. ಇದಕ್ಕೇನಂತಾರ? ಮಿಥ್ಯತ್ವ ನಿಶ್ಚಯ. ನಿಶ್ಚಯ ಇಲ್ಲ, ಮಿಥ್ಯ ಸುಳ್ಳಪ್ಪ, ಸುಳ್ಳು ಅದು.
ಯಾವಾಗ ನಿನಗದ ಅಪರೋಕ್ಷ ಆಗ್ತದ, ಯಾವಾಗ ದೃಢ ಅಪರೋಕ್ಷ ಬ್ರಹ್ಮ ಇದಕ್ಕೆ ಅಧಿಷ್ಠಾನವಾದಂಥ ಬ್ರಹ್ಮಜ್ಞಾನ ಯಾವಾಗ ದೃಢ ಆಗ್ತದ, ಅವಾಗಿದ್ರ ಅಪರೋಕ್ಷ ಮಿಥ್ಯತ್ವ ನಿಶ್ಚಯ ಆಗ್ತದ. ಅವಾಗಿದ ಅಪರೋಕ್ಷ ಸ್ವ ಅನುಭವ ಆಗ್ತದ. ಅವಾಗ ಸ್ವ ಅನುಭವದಿಂದ ಆಗ. ಅದಕ್ಕೆ ನಾ ಇಷ್ಟು ಗೊತ್ತೈತೆ ಅಂದ್ರೆ ಪಾರಮಾರ್ಥಿಕ ಸತ್ತ, ವ್ಯಾವಹಾರಿಕ ಸತ್ತ, ಪ್ರಾತಿಭಾಷಿಕ ಸತ್ತ ಅಂತ 3 ಸತ್ತ ಅದಾವು. ಅದಕ್ಕೆ ಇಲ್ಲಿ ಏನನ್ನಕತ್ತನ, ನೀವು ಚೇತನ ಕಾರಣ ಅಂದ್ರಿ, ಜಗತ್ತು ಕಾರ್ಯ ಅಂದ್ರಿ, ಈ ಜಗತ್ತಿಗೆ ಕಾರಣ ಚೇತನ ಅಂತ ಹೇಳಿದ್ರಿ. ನಮ್ಮ ವ್ಯವಹಾರದೊಳಗ ನೋಡಿದಾಗ ಕಾರ್ಯಕಾರಣ ಸಮಾನ ಸತ್ತದಾಗಿರ್ತದೆ. ಕಾರಣ ಯಾವ ಸತ್ತದಾಗದು ಆ ಕಾರ್ಯನೂ ಅದೇ ಸತ್ತದಾಗಿರುತ್ತದೆ. ತಂದೆ ಯಾವ ಊರವನು, ಮಗ ಅದೇ ಊರವನಾಗುತ್ತಾನೆ, ಬೇರೆ ಊರವ್ ಆಗಕ್ಕೆ ಬರಂಗಿಲ್ಲ, ಬೇರೆ ಆಗಲ್ಲ. ಹಂಗ ಕಾರಣ ಯಾವ ಸತ್ತದಿರ್ತದ, ಕಾರ್ಯ ಅದೇ ಸತ್ತದಾಗಿರಬೇಕಾಗುತ್ತದೆ. ಹಂಗ ಇವು ಕಾರಣವಾದಂಥ ಚೇತನ ಯಾವ ಸತ್ತ ಅಂತ ಹೇಳಿದೆ, ಪಾರಮಾರ್ಥಿಕ ಸತ್ತ. ಕಾರ್ಯವಾದಂಥ ಜಗತ್ತು ಯಾವ ಸತ್ತ ಆಗ್ಬೇಕಾಗುತ್ತದೆ, ಯಾವ್ದು ಆಗ್ಬೇಕಾಗುತ್ತದೆ, ಪಾರಮಾರ್ಥಿಕ ಸತ್ತ ಆಗ್ಬೇಕಾಗ್ತದೆ. ಯಾವ ಪಾರಮಾರ್ಥಿಕ ಇಲ್ಲ, ಆಗ್ಬೇಕಾಗುತ್ತದೆ. ದೋಷ ಬರುತ್ತದೆ, ದ್ವೈತ ಬರುತ್ತದೆ. ಪ್ರಪಂಚ ಒಂದು ಪಾರಮಾರ್ಥಿಕ ಸತ್ತ, ಬ್ರಹ್ಮ ಒಂದು ಪಾರಮಾರ್ಥಿಕ ಸತ್ತ. ದ್ವೈತಾಪತ್ತಿ ಬರುತ್ತದೆ, ಅದ್ವೈತ ಲೋಪವಾಗುತ್ತದೆ, ಅದ್ವೈತ ಸಿದ್ಧಾಂತ ಹಾನಿ ಆಗುತ್ತದೆ. ಅದಕ್ಕೆ ನಾವೇನು ಮಾಡಿದೀವಿ ಅಂದ್ರೆ ಮುಂದ ಅಧಿಷ್ಠಾನ ಅಧ್ಯಸ್ಥಪನ. ಯಾವುದು ಕಾರಣ ಇರುತ್ತದೆಯೋ ಅದು ಅಧಿಷ್ಠಾನವಿರುತ್ತದೆ, ಯಾವುದು ಕಾರ್ಯ ಇರುತ್ತದೆಯೋ ಅದು ಅಧ್ಯಸ್ಥ ಇರುತ್ತದೆ. ಈ ಜಗತ್ತು ಅಧ್ಯಸ್ಥ, ಅಧ್ಯಾಸ ವಿಷಯ ಅಧ್ಯಸ್ಥ. ಅಧ್ಯಾಸ ಅಂದ್ರೆ ಭ್ರಾಂತಿ ಜ್ಞಾನಕ್ಕೆ ಯಾವುದು ವಿಷಯವೋ ಆ ಮಿಥ್ಯ ವಸ್ತುವಿನ ಜ್ಞಾನಕ್ಕೆ ಅಧ್ಯಾಸ ಅಂತ ಕರೀತಾರೆ. ಈ ಜಗತ್ತೇನದಲ್ಲ ಇದು ಭ್ರಾಂತಿ ಜ್ಞಾನಕ್ಕೆ ವಿಷಯವಾಗಿರುವುದರಿಂದ ಇದು ಅಧ್ಯಸ್ಥ ಇರುತ್ತದೆ, ಅಧ್ಯಸ್ಥ ಇರುತ್ತದೆ. ಮತ್ತೆ ಚೇತನ ಕಾರಣ ಅದೇನದ ಅಧಿಷ್ಠಾನ ಅದ, ಅದು ಅಧಿಷ್ಠಾನ ಅದ. ಇದು ಜಗತ್ತೇನದ ಅಧ್ಯಸ್ಥ ಇರ್ತದೆ. ಯಾವಾಗೂ ಕೂಡ ಅಧಿಷ್ಠಾನಕ್ಕಿಂತಲೂ ಅಧ್ಯಸ್ಥ ವಸ್ತು ಭಿನ್ನ ಸತ್ತದಾಗೆ ಇರುತ್ತದೆ, ಸಮಾನ ಸತ್ತದಾಗಿರಕ್ಕೆ ಬರಲ್ಲ. ಸಮಾನ ಸತ್ತನ ಅಧಿಷ್ಠಾನ ಯಾವ ಸತ್ತದಾಗಿರ್ತದ ಅದರಲ್ಲಿ ಕಲ್ಪಿತವಾಗಿ ತೋರಿದಂಥ ಅಧ್ಯಸ್ಥ ವಸ್ತು ಭಿನ್ನ ಸತ್ತ ಉಳಿದಿರುತ್ತದೆ. ಅಂದ್ರ ಹಗ್ಗ ವ್ಯಾವಹಾರಿಕ ಸತ್ತ, ಅದ್ರಾಗ ತೋರಿದಂಥ ಹಾವು ಪ್ರಾತಿಭಾಷಿಕ ಸತ್ತ, ಭಿನ್ನ ಸತ್ತ ಅದು ನೋಡು. ಅದು ಪ್ರಾತಿಭಾಷಿಕ, ಇದು ವ್ಯಾವಹಾರಿಕ. ಯಾಕ ಅದು ಇದು ಅಧಿಷ್ಠಾನ, ಅದು ಅಧ್ಯಸ್ಥ. ಹಂಗ ಈ ಜಗತ್ತು ಏನದ ಅಂದ್ರ ಇದು ವ್ಯಾವಹಾರಿಕ ಸತ್ತ ಅದ. ಯಾಕ ಅಧ್ಯಸ್ಥ ಅದ, ಭ್ರಾಂತಿ ಜ್ಞಾನಕ್ಕೆ ವಿಷಯ ಅದ, ಬ್ರಹ್ಮಜ್ಞಾನಕ್ಕೆ ವಿಷಯ ಇರುವುದರಿಂದ ಜಗತ್ತು ಇದು ಅಧ್ಯಸ್ಥ ಅದ. ಇದಕ್ಕೆ ಅಧಿಷ್ಠಾನ ಯಾವುದದ, ಚೇತನ, ಬ್ರಹ್ಮಚೇತನ, ಅದು ಅಧಿಷ್ಠಾನ ಇರುತ್ತದೆ. ಅದು ಪಾರಮಾರ್ಥಿಕ ಸತ್ತ, ಇದು ವ್ಯಾವಹಾರಿಕ ಸತ್ತ. ಏನು ದೋಷ ಬರಂಗಿಲ್ಲ ಅಲ್ಲ. ಅಧಿಷ್ಠಾನ ಅಧ್ಯಸ್ಥ ಅಂದ್ರೆ ದೋಷ ಬರಲ್ಲ. ಮತ್ತೆ ಕಾರ್ಯಕಾರಣಪನ ಅಂದ್ವಿ ದೋಷ ಬರುತ್ತದೆ, ದ್ವೈತಪತ್ತಿ ಬರುತ್ತದೆ. ಆ ದೋಷ ನಿವೃತ್ತಿ ಮಾಡೋ ಸಲುವಾಗಿ ಇಲ್ಲಿ ಅಧಿಷ್ಠಾನ ಅಧ್ಯಸ್ಥಪನ ಅಂತ ನಾವು ಹೇಳ್ಬಿಟ್ಟಿವಿ ಅಂದ್ರ ನಾವು ಯಾವ ದೋಷನೂ ಬರುವುದನೇ ಇಲ್ಲ, ವಿಷಮ ಸತ್ತನೇ ಇರುತ್ತದೆ. ಇದು 2 ತತ್ಪದದ ಶೋಧನ. ತತ್ವ ಪದಾರ್ಥ ಶೋಧನ ಅಂತ ಹೇಳಿರಲ್ಲ, ಅದ್ರ ಮ್ಯಾಗ ಟಿಪ್ಪಣಿ ಬಂದದ. ಇವೆರಡು ಏನದವಲ್ಲ, ಚೇತನ ಮತ್ತು ಜಡದ್ರಾಗ ಕಾರ್ಯಕಾರಣಪನ, ಅಧಿಷ್ಠಾನ ಅಧ್ಯಸ್ಥಪನ, ಇವೆರಡು ಏನದವಲ್ಲ ಇವು ತತ್ಪದದ ಶೋಧನೆ. ತತ್ಪದದಲ್ಲಿ ಚಿಂತನೆ, ತತ್ಪದಾರ್ಥದಲ್ಲಿ ಚಿಂತನ. ತತ್ಪದಾರ್ಥ ಪರಬ್ರಹ್ಮ ಅದಲ್ಲ, ತತ್ಪದಕ್ಕೆ ಲಕ್ಷ ವಾಚ್ಯಾರ್ಥವಾದಂಥ ಈಶ್ವರ, ಲಕ್ಷ್ಯಾರ್ಥವಾದಂಥ ಪರಬ್ರಹ್ಮ. ಇದ್ರೊಳಗ ಚಿಂತನ ಆಯಿತು. ಈಗ ಮುಂದೆ ಹೇಳ್ತಾರೆ ತ್ವಂಪದದ ಶೋಧನದಾಗ ದ್ರಷ್ಟ ದೃಶ್ಯಪನ. ದ್ರಷ್ಟ ಒಂದು ದೃಶ್ಯಪನ ಅಂತ ಹೇಳುತ್ತಾರೆ. ನೋಡ್ರಿ ಇಷ್ಟು ಚಂದ ಹೇಳ. ದೃಷ್ಟ ದೃಶ್ಯಪನ ಅಂತ ಯಾಕೆ ಹೇಳಿದ್ರಂದ್ರೆ, ಈಗ ನೀವೇ ಹೇಳಿದ್ರಿ ಸರ್ಪ, ರಜ್ಜು ಸರ್ಪ ದೃಷ್ಟ ಅಂತಾನೆ ಹೇಳಿದ್ರಿ. ರಜ್ಜು ಸರ್ಪರ ದೃಷ್ಟ ಅಂತ ಹೇಳಿದ್ರಲ್ಲ, ಸರ್ಪ ಯಾವುದು, ಅಧ್ಯಾಸ. ಅಧ್ಯಾಸ ಅದಿಲ್ಲ. ಅದಕ್ಕೆ ಅಧಿಷ್ಠಾನ ಯಾವುದು, ರಜ್ಜು. ಅದು ರಜ್ಜು. ಈ ರಜ್ಜು ಅಧಿಷ್ಠಾನವಾದಂಥ ರಜ್ಜು ಹೆಂಗದ, ಜಡ ಇರುತ್ತದೆ, ಜಡ ಇರುತ್ತದೆ, ದೃಶ್ಯ ಇರುತ್ತದೆ. ಜಡ ಅದಲ್ಲ, ಜಡದಲ್ಲ, ರಜ್ಜು ಜಡ ಅದ. ಅಧಿಷ್ಠಾನವಾದಂಥ ರಜ್ಜು, ಅಧಿಷ್ಠಾನವಾದಂಥ ರಜ್ಜು ಜಡ ಅದ ಮತ್ತು ದೃಶ್ಯ ಅದ. ಹಂಗ ನೀವು ಈಗ ಅಧಿಷ್ಠಾನವಾದಂಥ ಬ್ರಹ್ಮ ಜಡ ಆಗ್ಬೇಕಾಗ್ತದ, ದೃಶ್ಯ ಆಗ್ಬೇಕಾಗ್ತದೆ. ಯಾವುದು ದೃಶ್ಯ ಅದ, ಯದೃಶ್ಯಂ ತನ್ನಷ್ಟಂ. ಯಾವುದು ದೃಶ್ಯ ಇರುತ್ತದೆ ಅದು ನಾಶವಾಗುತ್ತದೆ, ಅನಿತ್ಯವಾಗುತ್ತದೆ.
ಹಂಗ ನೀವು ಈ ವ್ಯಾವಹಾರಿಕವಾದಂಥ ಜಗತ್ತಿಗೆ ಅಥವಾ ಅಧ್ಯಾಸ ರೂಪವಾದಂಥ ಪ್ರಪಂಚಕ್ಕೆ ಅಧಿಷ್ಠಾನ ಬ್ರಹ್ಮ ಅಂತ ಹೇಳಿದ್ರಿ. ನಮಗಿಲ್ಲಿ ದೃಷ್ಟಾಂತದೊಳಗ ಆ ಸರ್ಪಕ್ಕೆ ಅಧಿಷ್ಠಾನವಾದಂಥ ರಜ್ಜು ಅದು ಜಡ ಅದ, ಅದು ದೃಶ್ಯ ಅದ, ಅದು ಅನಿತ್ಯ ಇರುತ್ತದೆ. ಹಂಗ ನಿಮ್ಮ ಬ್ರಹ್ಮನು ಕೂಡ ಅಧಿಷ್ಠಾನವಾದಂಥ ಬ್ರಹ್ಮ ಜಡ ಆಗ್ಬೇಕಾಗುತ್ತದೆ. ಸ್ಥೂಲ ದೃಷ್ಟಿಕೊಂದಾಗಲ್ಲ, ಮತ್ತೆ ರಜ್ಜು ಅಧಿಷ್ಠಾನ ಅಂತ ಹೇಳಿ ಹೇಳಕತ್ತಾರ ಅವ್ರು. ಸೂಕ್ಷ್ಮ ದೃಷ್ಟಿಕೊಂದಾಗಲ್ಲ, ರಜ್ಜು ಅಧಿಷ್ಠಾನ ಅಂತ ಮಾಡಿ ತರ್ಕ ಮಾಡಕತ್ತ. ಅದಕ್ಕೆ ನಿಮ್ಮ ಬ್ರಹ್ಮ ಜಡ ಆಗ್ಬೇಕಾಗ್ತದ, ದೃಶ್ಯ ಆಗ್ಬೇಕಾಗ್ತದ, ಅನಿತ್ಯ ಆಗ್ಬೇಕಾಗ್ತದ. ಬ್ರಹ್ಮನೇ ಅನಿತ್ಯ ಆಯಿತು ಅಂದ್ರೆ ಶೂನ್ಯವಾದ ಸಿದ್ಧ ಆಗ್ಬೇಕಾಗ್ತದೆ. ಶೂನ್ಯ ಬೌದ್ಧ ಮತ ಸಿದ್ಧ ಆಗ್ಬೇಕಾಗ್ತದೆ. ವೇದಾಂತ ಹೋಗಿ ಬೌದ್ಧ ಸಿದ್ಧಾಂತ, ಶೂನ್ಯ ಸಿದ್ಧಾಂತ ಸಿದ್ಧ ಆಗ್ಬೇಕಾಗ್ತದೆ. ಅದಕ್ಕೆ ಅವ್ರಂದ್ರು ದೃಷ್ಟಾದೃಶ್ಯಪನ ಹೇಳಿದ್ರು ಅವ್ರು. ಯಾವುದು ಅಧಿಷ್ಠಾನ ಅದಲ್ಲ, ಆ ಅಧಿಷ್ಠಾನ ಏನದಂದ್ರೆ ಅರಿವುದದ ಜಡ ಅಲ್ಲ. ಅದು ಜಡ ಅಲ್ಲ. ನಾವು ಯಾವ್ದು ಅಧಿಷ್ಠಾನ ಹೇಳಕತ್ತೀವಿ ಈ ಅಧ್ಯಾಸಕ್ಕ, ಯಾವ್ದು ಅಧಿಷ್ಠಾನ ಹೇಳಕತ್ತೀವಲ್ಲ, ಅಧಿಷ್ಠಾನ ಅದು ಜಡ ಅಲ್ಲ, ದೃಷ್ಟ ಅದ. ಇದು ದೃಶ್ಯ ಅದ. ದೃಶ್ಯದ ಇದರ ಪಕ್ಕದಲ್ಲ. ಈ ಜಗತ್ತೇನದ ದೃಶ್ಯ ಅದ. ಈ ದೃಶ್ಯಮಾನವಾದಂಥ ಜಗತ್ತನ್ನು ಅರಿತಕ್ಕಂಥದ್ದು ಯಾವುದು? ಇದಕ್ಕೆ ಯಾವುದು ಅಧಿಷ್ಠಾನ ಅದ ಅದುವೇ ಅರಿಯುತ್ತದೆ. ದೃಶ್ಯವಾದಂಥ ಅದಕ್ಕೆ ಅದೇನದ ಚೇತನೆ ಇರುತ್ತದೆ, ಜಡ ಆಗಕ್ಕ ಬರುವುದೇ ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ದೃಷ್ಟಪನ ಅಂತ. ಅದನ್ನ ಹೇಳಿ ಸಾಕ್ಷಿ ಸಾಕ್ಷ್ಯಪನ ಅಂತ ಇನ್ನೊಂದು ಉದಾಹರಣೆ ಹೇಳಿದೆ. ಸಾಕ್ಷಿ ಮತ್ತು ಸಾಕ್ಷ್ಯಪನ ಅಂತ. ಆಯ್ತು. ಈ ಅದೇ ರಜ್ಜು ಸರ್ಪ ದೃಷ್ಟ ಅಂತ ದೃಶ್ಯವಾದಂಥ ಯಾವುದಾದ ಇದು ಸರ್ಪ ಅದಲ್ಲ, ಅಧ್ಯಾಸ ರೂಪವಾದಂಥ ಸರ್ಪ, ಅದಕ್ಕೆ ಅಧಿಷ್ಠಾನವಾದಂಥ ರಜ್ಜು. ಅಧಿಷ್ಠಾನ ಮತ್ತು ಅಧ್ಯಸ್ಥ ಇವೆರಡಕ್ಕಿಂತಲೂ ಒಬ್ಬ ನೋಡವ ಬೇರೆ ಇದ್ದೀವಿಲ್ಲ, ಮೂರನೇದವದನ್ನು ಅದು ಅಧ್ಯಾಸ. ಅದು ಸರ್ಪ ಅಧ್ಯಾಸ. ಅದಕ್ಕೆ ಅಧಿಷ್ಠಾನ ಯಾವುದು? ರಜ್ಜು. ಅದು ರಜ್ಜು ಅಧಿಷ್ಠಾನ ಅದ, ಸರ್ಪ ಅಧ್ಯಾಸ ಅದ. ಅವೆರಡನ್ನು ನೋಡೋ ಒಬ್ಬ ಪುರುಷ ಬೇರೆ ಅದನ ಇಲ್ಲೋ? ಹಂಗ ಇದು ಅಧ್ಯಾಸ ಅದ. ಯಾವುದು? ಜಗತ್ತು ಅಧ್ಯಾಸ ಅದ. ಇದಕ್ಕೆ ಅಧಿಷ್ಠಾನ ಚೇತನ ಅದ. ಮತ್ತೆ ಅಧಿಷ್ಠಾನ ಮತ್ತು ಅಧ್ಯಾಸಕ್ಕಿಂತಲೂ ಮೂರನೇದು ಒಬ್ಬ ಬೇಕಾಗ್ತದೆ ಇಲ್ಲಿ. ಆ ಸರ್ಪ ದೃಷ್ಟ ಅಂತ ತಗೊಂಡ್ವಿ ಅಂದ್ರೆ ಸರ್ಪ ದೃಶ್ಯ ಅದ, ಅದಕ್ಕೆ ಅಧಿಷ್ಠಾನ ರಜ್ಜು ಅದ. ಅವೆರಡನ್ನು ನೋಡೋ ಒಬ್ಬ ಬೇರೆ ಅದನ. ಸರ್ಪ ಅನ್ನೋ ಒಬ್ಬ ಅದನ, ನೇದಂ ಸರ್ಪಂ ಇದಂ ರಜ್ಜು, ಇದು ರಜ್ಜು ಅದ, ಸರ್ಪ ಅಲ್ಲ ಅಂತ ಅನ್ನೋನು ಅವನೇ. ಇದಂ ಸರ್ಪ ಅನ್ನೋನು ಅವನೇ. ಅಂದ್ರೆ ಸರ್ಪ ಮತ್ತು ಅಧಿಷ್ಠಾನವಾದ ರಜ್ಜುಕ್ಕಿಂತಲೂ ಅಧ್ಯಾಸ ಮತ್ತು ಅಧ್ಯಸ್ಥ ವಸ್ತು ಮತ್ತು ಅದಕ್ಕೆ ಅಧಿಷ್ಠಾನ ವಸ್ತುಕ್ಕಿಂತಲೂ ಭಿನ್ನವಾದಂಥ ಒಬ್ಬ ಪುರುಷ ಅದನ ಇಲ್ಲ? ನಾವು ಅದೀವಿಲ್ಲ. ಮತ್ತೆ ರಜ್ಜು ಬೇರೆ ಅದ, ಸರ್ಪ ಬೇರೆ. ಅವೆರಡನ್ನು ನೋಡೋ ಒಬ್ಬ ನಾನು, ಅಧಿಷ್ಠಾನ ಒಬ್ಬ ಪುರುಷ ಬೇರೆ ಭಿನ್ನ ಇದ್ದೀವಲ್ಲ. ಹಂಗ ಇದು ಅಧ್ಯಸ್ಥವಾದಂಥ ಪ್ರಪಂಚ, ಇದಕ್ಕೆ ಅಧಿಷ್ಠಾನ ಬ್ರಹ್ಮ ಅದ. ಅವೆರಡಕ್ಕಿಂತಲೂ ಭಿನ್ನ ಒಬ್ಬ ನೋಡೋರು ಬೇಕಲ್ಲ. ಯಾರನ್ನ ಹೇಳಾರ ನೀವಾಗ? ಯಾರನ್ನ ಹೇಳೋರು? ಮೂರನೇದಾರು ಒಬ್ರು ಬೇಕಾಗ್ತದ. ಮೂರನೇದಾರು ಬೇಕು. ರಜ್ಜು ಸರ್ಪಕ್ಕಿಂತಲೂ ಇವು ನೋಡಾರ ಒಬ್ಬ ಮೂರನೇದವ ಹೆಂಗದನಲ್ಲ, ಹಂಗ ಇಲ್ಲಿ ಅಧ್ಯಸ್ಥವಾದಂಥ ಜಗತ್ತು, ಇದಕ್ಕೆ ಅಧಿಷ್ಠಾನವಾದಂಥ ಬ್ರಹ್ಮ, ಇವು ಎರಡು ಬಿಟ್ಟು ಮೂರನೇದು ನೋಡೋರು ಒಬ್ರು ಬೇಕು. ಎಲ್ಲಿದ ತರಬೇಕು? ನೀವು ಮೂರನೇದಾರ ಆಗ್ತೀರೇನು? ಬ್ರಹ್ಮ ಜಗತ್ತು ಒಂದದ, ಬ್ರಹ್ಮ ಒಂದದ. ಅವ್ರು ಬಿಟ್ಟು ಮೂರನೇದಾರು ಬೇಕಲ್ಲ. ಮೂರನೇದಾರು ಅದು ಆರೋಪಿತ ಅದ. ಮತ್ತೆ ಇದು ಸತ್ಯ ಅಲ್ಲ, ಮತ್ತೆ ಆರೋಪಿತವಾದಂಥ ಕಲ್ಪಿತ ಅದ. ಅದಕ್ಕೆ ಅವರಂತಾರ, ಯಾವುದು ಅಧಿಷ್ಠಾನವಾಗಿದೆಯೋ, ಯಾವುದು ಅಧಿಷ್ಠಾನವಾಗಿದೋ ಅದುವೇ ಸಾಕ್ಷಿ, ಬೇರೆ ಅಲ್ಲ. ಯಾವುದು ಚೇತನ ಅದ, ಯಾವುದು ಚೇತನ ಅದುವೇ ಅಧಿಷ್ಠಾನ, ಯಾವುದು ಅಧಿಷ್ಠಾನ ಅದೇ ದ್ರಷ್ಟ, ಯಾವುದು ದ್ರಷ್ಟ ಅದುವೇ ಏನದ ಸಾಕ್ಷಿ. ಬೇರೆ ಬೇರೆ ಇಲ್ಲಿ ಬೇರೆ ಬೇರೆ ಅಂತ ತಿಳ್ಕೊಳಕ್ ಹೋಗ್ಬೇಡ್ರಿ. ಯಾವುದು ಕಾರಣವಾಗಿದೆಯೋ ಅಂದ್ರೆ ಯಾವುದು ಚೇತನ ಕಾರಣ ಆಗಿದೆ, ಕಾರಣವಾಗಿದ್ದೇ ಅಧ್ಯಸ್ಥಕ್ಕೆ ಅಧಿಷ್ಠಾನವಾಗುತ್ತದೆ. ಯಾವುದು ಅಧ್ಯಸ್ಥಕ್ಕೆ ಅಧಿಷ್ಠಾನವಾಗಿದೆಯೋ ಅದೇ ದೃಶ್ಯಕ್ಕ ದ್ರಷ್ಟವಾಗುತ್ತದೆ. ಯಾವುದು ದೃಶ್ಯಕ್ಕ ದ್ರಷ್ಟವಾಗಿದೆಯೋ ಅದು ಸಾಕ್ಷ್ಯಕ್ಕ ಸಾಕ್ಷಿಯಾಗಿರುತ್ತದೆ. ಭಿನ್ನ ಭಿನ್ನ ಇಲ್ಲ, ಇಲ್ಲಿ ಒಂದೇ ಹೇಳ್ಕೊಂಬಂದ್ರ ಅವ್ರು. ಅದಕ್ಕೆ ಹೇಳಂದ್ರು ಇಲ್ಲಿ ಸಾಕ್ಷಿ ಸಾಕ್ಷ್ಯಪನ ಅಂತ ಕೊಟ್ರು. ತೊಂಪದಾರ್ಥ ಶೋಧನ್ರಿ. ದೃಷ್ಟ ದೃಶ್ಯಪನ, ಸಾಕ್ಷಿ ಸಾಕ್ಷ್ಯಪನ. ಸಾಕ್ಷಿ ಅಂದ್ರೆ ಅರಿಯುವುದು, ಸಾಕ್ಷ್ಯ ಅಂದ್ರೆ ಅರಿಸಿಕೊಳ್ಳುವುದು. ಯಾವುದು ಅರಿಸಿಕೊಳ್ಳುತ್ತದೆಯೋ ಅದು ಸಾಕ್ಷ್ಯ. ಯಾವುದು ಅರಿಯುತ್ತದೆಯೋ ಅದು ಸಾಕ್ಷಿ ಇರುತ್ತೆ. ಅಂತಃಕರಣ ವಿಷಯ ವರ್ತನೆ ವಾಲ ಚೇತನ ಮಾತ್ರ को साक्षी कहे है. साक्षी लक्षण अंतःकरण विषय वರ್ತನೆ वाला.
ಅಂತಃಕರಣದಾಗ ಮತ್ತೆ ವರ್ತಿಸ್ಬೇಕು, ಇರಬೇಕು, ಮತ್ತೆ ಅದು ಚೇತನ ಇರ್ಬೇಕು. ಚೇತನ ಅಂದ್ರೆ ಅಲ್ಲಿ ಜೀವಚೇತನ ಒಂದದ, ಚಿದಾಭಾಸ ಒಬ್ಬ ಚೇತನ ಅದನ್ನಲ್ಲಿ ಅವನು ವ್ಯಾವರ್ತಕ ಮಾಡೋ ಸಲುವಾಗಿ ಏನಂತ ಮಾಡ್ಯಾರ ಅವರು, ಮಾತ್ರ. ಅವ ಚಿದಾಭಾಸ ಮಾತ್ರ ಇಲ್ಲವ, ಏನದನವ ಕೂಡಿಸ್ಕೊಂಡಾನ ಇಲ್ಲದ್ ಯಾವುದು ಅಂತಃಕರಣದ ಕೂಡಿಸ್ಕೊಂಡನವ. ಅಂತಃಕರಣ ಧರ್ಮವನ್ನು ಆರೋಪ ಮಾಡ್ಕೊಂಡ ತನ್ನ ಮ್ಯಾಗ. ಬರೇ ಚೇತನ ಇಲ್ಲವ ಜೀವ, ಇದು ಜೀವ ಅದಲ್ಲ, ಇದು ಬರೇ ಚೇತನ ಇಲ್ಲ. ಅದು ಏನಾಗ್ಯದ, ಅದು ಅಂತಃಕರಣದವನ್ನ ಆರೋಪ ಮಾಡ್ಕೊಂಡದ, ಅಂತಃಕರಣದ ಕೂಡ್ಕೊಂಡದ. ಅದಕ್ಕೆ ಅಂತಃಕರಣ ವಿಶಿಷ್ಟ ಚೇತನಕ್ಕೆ ನಾವು ಜೀವ ಅಂತ ಕರೆದೀವಿ. ಅಂತಃಕರಣ ವಿಶಿಷ್ಟ ಹೋಗಿ ಕುಡ್ಕೊಂಡದಂತ ಅರ್ಥ ಅಲ್ಲ, ಆ ಅಂತಃಕರಣ ಧರ್ಮವನ್ನು ಆರೋಪ ಮಾಡ್ಕೊಂಡದ. ಅನ್ಯತಾ ಭಾವ ಇಲ್ಲದ ಭಾವದೊಳಗೆ ಕುಡ್ಕೊಂಡದಲ್ಲ, ಅದಕ್ಕೆ ಅವ್ರಂತಾರ ಅಂತಃಕರಣ ವಿಷಯ ವರ್ತನೆವಲ್ಲ. ಅಂತಃಕರಣದಾಗ ಆತ್ಮನೂ ಅದ, ಏನದ ಜೀವನೂ ಅದ. ಅದಕ್ಕೆ ಆ ಅಂತಃಕರಣ ಜೀವನಿಗೆ ವಿಶೇಷಣ ಆಗ್ಯದ, ಆತ್ಮನಿಗೆ ಉಪಾಧಿಯಾಗಿರುತ್ತದೆ. ಅಲ್ಲಿ ಅಂತಃಕರಣ ಜಾಗದಾಗ ಎರಡು ಅದಾವ. ಅಂತಃಕರಣ ಜಾಗದಾಗ ಆತ್ಮನೂ ಅದ, ಜೀವನೂ ಅದ, ಎರಡು ಅದಾವ. ಅವ ಜೀವ ಅಂತಃಕರಣದಾಗ ಕೂಡ್ಕೊಂಡಾನ ಅಂದ್ರೆ ಅದಕ್ಕೆ ಏನಂದ್ರೆ ಅವರು, ಜೀವನಿಗೆ ಅಂತಃಕರಣ ವಿಶೇಷಣವಾಗಿರುತ್ತದೆ, ಆತ್ಮನಿಗೆ ಅದೇ ಅಂತಃಕರಣ ಉಪಾಧಿಯಾಗಿರುತ್ತದೆ. ಅದಕ್ಕೆ ಎರಡೂ ಅಲ್ಲೇ ಇದ್ದಾಗ ಅವ್ರು ಏನಂದ್ರೆ ಅಂತಃಕರಣ ವಿಷಯ ವರ್ತನೆವಲ್ಲ, ಚೇತನ ಮಾತ್ರ ಸಾಕ್ಷಿ. ಅಂದ್ರೆ ಜೀವ ವ್ಯಾವರ್ತಕ ಆದ, ಕೇವಲ ಆತ್ಮ ಚೈತನ್ಯ ಅದಲ್ಲ, ಅದುವೇ ಬ್ರಹ್ಮ ಅದಲ್ಲ. ಆತ್ಮನೇ ಬ್ರಹ್ಮ, ಬ್ರಹ್ಮವೇ ಆತ್ಮ. ನಾಮ ಮಾತ್ರ ಭೇದ, ಜೀವ ಈಶ್ವರರಿಗೆ ಉಪಾಧಿಕೃತ ಭೇದ. ಜೀವ ಈಶ್ವರಿಗೆ ಉಪಾಧಿಕೃತ ಭೇದದ, ಆತ್ಮ ಬ್ರಹ್ಮರಿಗೆ ನಾಮ ಮಾತ್ರ ಭೇದ. ಸ್ವರೂಪದೊಳಗ ಭೇದ ಇಲ್ಲ, ನಾಮ ಹೆಸರು ಅಷ್ಟೇ ಚೇಂಜ್, ಹೆಸರಷ್ಟೇ ಬೇರೆ. ವ್ಯಕ್ತಿ ಒಂದೇ, ಚೇತನ ಪರಿಪೂರ್ಣವಾದಂಥ ಚೇತನ ಒಂದೇ ಇರುತ್ತದೆ. ಇಷ್ಟು ಗೊತ್ತಾದ್ರೆ ನಾಲ್ಕು. ಅದಕ್ಕೆ ಅವರು ಮೊದಲಿನ ಎರಡು ತತ್ಪದ ಶೋಧನ, ಆನಂತರ ದೃಷ್ಟ ದೃಶ್ಯಪನ, ಸಾಕ್ಷಿ ಸಾಕ್ಷ್ಯಪನ, ಇವೇನದವು ತ್ವಂಪದ ಶೋಧನ. ಒಂದೊಂದು ಅವ್ರು ಹೇಳ್ತಾರ. ಅವರು ಈ ಚೇತನಕ ಕಾರ್ಯಜಡ ಕ್ರಮದ ಕಾರ್ಯಕಾರಣ ಅಂತ ಹೇಳಿದ್ರಲ್ಲ, ಆಸ್ತಿಕರ ಸಲುವಾಗಿ ಹೇಳಿದರು. ಅಧಿಷ್ಠಾನ ಅಧ್ಯಸ್ಥಪನ ಮುಮುಕ್ಷುಗಳ ಸಲುವಾಗಿ ಹೇಳಿದರು. ದೃಷ್ಟಾದೃಶ್ಯಪನ ಜಿಜ್ಞಾಸನ ಸಲುವಾಗಿ ಹೇಳಿದರು. ಸಾಕ್ಷಿ ಸಾಕ್ಷ್ಯಪನ ಜೀವನ್ಮುಕ್ತ ಪುರುಷರ ಸಲುವಾಗಿ ಹೇಳಿದರು. ಜೀವನ್ಮುಕ್ತ ಪುರುಷ ಯಾವಾಗಲೂ ಕೂಡ ಇದರಿಟ್ಟೆ ಅರಿಯುತ್ತಾನೆ, ಈ ಜಗತ್ತನ್ನು ಭಿನ್ನವಾಗಿ, ತನಗಿಂತಲೂ ಭಿನ್ನವಾಗಿ ಇದರಿಟ್ಟು ಅರಿಯುತ್ತಾನೆ. ತಿಸ್ಕ ಶಾಸ್ತ್ರೋಕ್ತ ಅನೇಕ ಪ್ರಕ್ರಿಯೆ ಕರಿಕೆ. ತಿಸ್ಕ ಅಂದ್ರೆ ಇವುಗಳ ಹೇಳಿರಲ್ಲ, ಅಧಿಷ್ಠ ಕಾರ್ಯಕಾರಣಪನ, ಅಧಿಷ್ಠಾನ ಅಧ್ಯಸ್ಥಪನ, ದೃಶ್ಯಪನ, ಸಾಕ್ಷಿ ಸಾಕ್ಷ್ಯಪನ, ಇವುಗಳದು ಶಾಸ್ತ್ರೋಕ್ತ ಅನೇಕ ಪ್ರಕ್ರಿಯೆ ಕರಿಕೆ. ಒಂದೇ ರೀತಿಯಲ್ಲಿ ಇದು ತಿಳಿಸುವಾಗ ಅನಂತ ಪ್ರಕ್ರಿಯೆಗಳದ. ಮಹಾತ್ಮರು ಪ್ರಕ್ರಿಯೆ ಅಂದ್ರೆ ಹೇಳ್ಯಾರ. ವಿಚಾರ ಚಂದ್ರದಾಗ ಲಾಸ್ಟಿಗೆ ಟಿಪ್ಪಣಿ ಬಂದದ್ ನೋಡ್ರಿ, ಅದ್ವೈತ ಬೋಧಕರ್ನೇಕೆ ಕೊಯ್ ಬಿ ರೀತಿ, ಅದ್ವೈತದ ಜ್ಞಾನ ಮಾಡಿಕೊಡ್ತಕ್ಕಂಥ ಯಾವುದೇ ರೀತಿ ಇರಲಿ, ಆ ರೀತಿಯಾಗಿ ಹೋದ್ರೆ ಅದ್ವೈತ ಜ್ಞಾನ ಆಗ್ಬೇಕು ಅವನಿಗೆ. ಅದಕ್ಕೇನಂತಾರ ಪ್ರಕ್ರಿಯೆ. ಹಿಂಗೆ ಇವು ನಾಲ್ಕರದ ಪ್ರಕ್ರಿಯೆಗಳನ್ನು ಭಿನ್ನ ಭಿನ್ನ ರೀತಿಯಿಂದ, ಒಂದೇ ರೀತಿಯಿಂದ ತಿಳಿಸೋಕೆ ನಾನಾ ರೀತಿ ಮಹಾತ್ಮರು ಉಪಾಯ ಮಾಡಿದ್ದಾರೆ. ಪ್ರಕ್ರಿಯೆ ಕರಿಕೆ ಜೋ ವಿಚಾರ ಕರ್ನಾ ಕೈಯೇ, ವಿಚಾರ ಮಾಡುವುದು ಅಂದರೆ ಈ ಪ್ರಕ್ರಿಯೆ ಭಿನ್ನ ಭಿನ್ನ ರೀತಿಯಿಂದ ಇವುಗಳದ್ದು ವಿಚಾರ ಮಾಡುವುದು ಅಂದ್ರೆ ಕೈಯೇ. ಅಂಶ ಪಕ್ಷಿ ಕರಿ ಕ್ಷೀರ ನೀರಿಕಿ ಯುವ ಕೀನಹಿ. ಉದಾಹರಣೆ ಕೊಡ್ತಾನೋ ಅಲ್ಲಿ. ಇದು ಹೆಂಗಪ್ಪ ತತ್ವ ಪದಾರ್ಥ ಶೋಧನ ವಿಚಾರ ಹೆಂಗದ ಅಂದ್ರ ಹಂಸ ಪಕ್ಷಿಯ ಉದಾಹರಣೆಯನ್ನು ಕೊಡುತ್ತಾನೆ. ಈಗ ಹಂಸ ಪಕ್ಷಿ ಆದ್ರಾಗ ನಾವು ಅದ್ರ ಮುಂದೆ ಹೋಗಿ ಒಂದು ಬಟ್ಲದಾಗ ಹಾಲಿಟ್ವಿ ಅಂತ ತಿಳ್ಕೊ. ಹಾಲಿಟ್ವಿ ಅಂದ್ರೆ ಅದೇನು ಮಾಡ್ತದ, ಕೇವಲ ಹಾಲಿನ ಅಂಶವನ್ನು ಮಾತ್ರ ಗ್ರಹಣ ಮಾಡಿ ಅದರೊಳಗಿರ್ತಕ್ಕಂಥ ನೀರಿನ ಅಂಶವನ್ನು ತ್ಯಾಗ ಮಾಡುತ್ತದೆ, ಕುಡಿಯುವುದಿಲ್ಲ. ಅದು ನಮಗೆ ಕೊಟ್ರಂದ್ರೆ ಭೇದ ಮಾಡಕ್ಕೆ ಬರ್ತದ. ನಮ್ಗೆ ಹಾಲು ಬೇರೆ ನೀರು ಬೇರೆ. ಮತ್ತೆ ಕಾಶಿ ಮಾಡ್ಬೋದು, ತಲೆ ಓಡಿಸಿ ಕಾಸ್ಬೋದು. ನಾವು ತಲೆ ಓಡಿಸಿ ಕಾಸಿದ್ವಿ ಅಂದ್ರೆ ಅದು ನೀರಿನ ಅಂಶ ಅದು ಹಾವಿಯಾಗಿ ಹೋಗಿಬಿಡ್ತದ. ಹಾಲಿನ ಅಂಶ ಕವ ಅಷ್ಟೇ ಉಳಿತದ. ಅದು ಕವ ಅಂತಾರೆ. ಅದಕ್ಕೆ ಹಾಲಿನ ಅಂಶಕ್ಕೆ ಏನಂತಾರೆ ನೀವು, ಕವ ಅಂತ ಕರಿತೀವಿ. ನೀರಿನ ಅಂಶ ಸಂಪೂರ್ಣ ಹೋದಾಗೆ ಕವ ಆಗ್ತದದ. ಅದು ಹಂಗಲ್ಲ, ನೀವು ಸೀದಾ ಹಸಿ ಹಾಲು ಹೋಗಿಡ್ರಿ, ಕಾಸೋದು ಬೇಡ. ಹಂಸ ಪಕ್ಷಿ ಹಸಿ ಹಾಲು ಹೋಗಿಟ್ರು ಕೂಡ ಅದರಲ್ಲಿರ್ತಕ್ಕಂಥ ನೀರಿನ ಅಂಶವನ್ನು ಬಿಟ್ಟು ಕೇವಲ ಹಾಲಿನ ಅಂಶ ಮಾತ್ರವನ್ನು ಸ್ವೀಕಾರ ಮಾಡುತ್ತದೆ. ಹಂಗ ಉತ್ತಮ ಅಧಿಕಾರಿ, ಇದರ 3 ಅಧಿಕಾರಿಗಳದ್ರ. ಶಾಸ್ತ್ರ ಕೇಳೋದ್ರಾಗ 3 ಪ್ರಕಾರ ಹೇಳ್ತಾರೆ. ಉತ್ತಮ ಅಧಿಕಾರಿ, ಮಧ್ಯಮ ಅಧಿಕಾರಿ, ಕನಿಷ್ಠ ಅಧಿಕಾರಿ ಅಂತ 3 ಅಧಿಕಾರಿಗಳದರ. ಈ 3 ಅಧಿಕಾರಿಗಳು ಗುರುಮುಖ ದ್ವಾರ ಶಾಸ್ತ್ರ ಕೇಳ್ತಾರ. ಗುರುಗಳು ಅವರೇ ಹೇಳಾರದ್ರ, ಕೇಳೋರು ಇವ್ರು ಅದಾರ. 3 ಪ್ರಕಾರವಾದಂಥ ಅಧಿಕಾರಿಗಳದರ.
ಅದರೊಳಗೆ ತತ್ವ ಪದಾರ್ಥ ಶೋಧನೆ ಹೇಳಿದ್ವಲ್ಲ ನಾವು, ಪ್ರಕ್ರಿಯೆ ಭಿನ್ನ ಭಿನ್ನ ಪ್ರಕ್ರಿಯೆಯಿಂದ ತತ್ವ ಪದಾರ್ಥ ಶೋಧನೆ ವಿಚಾರವನ್ನು ಹೇಳಿದ್ರಲ್ಲ. ಈ ವಿಚಾರ ಉತ್ತಮ ಅಧಿಕಾರಿ ಏನಿದ್ದ ನೋಡ್ರಿ, ಉತ್ತಮ ಅಧಿಕಾರಿಗೆ ಅನಾಯಾಸವಾಗಿ ಇದ್ರ ಜ್ಞಾನವಾಗುತ್ತದೆ. ಪ್ರಕ್ರಿಯೆ ಶೋಧನೆ ಮಾಡ್ತಾನ, ವಿಚಾರ ಮಾಡ್ತಾನ, ಆಯಾಸ ಪಡ್ಕೊಳ್ಳಲ್ಲವ, ಆರಾಮಾಗಿ. ಯಾಕೆ ಉತ್ತಮ ಅಧಿಕಾರಿ ಇದ್ದ. ನಾವು ಉತ್ತಮ ಅಧಿಕಾರಿ ಇರೋದ್ರಿಂದ ಅನಾಯಾಸವಾಗಿ. ಯಾಕೆ ಉದಾಹರಣೆ ಕೊಟ್ಟರು, ಏನು ಅಂತ ಉದಾಹರಣೆ ಕೊಟ್ಟರು? ಅಂಶ ಪಕ್ಷಿ ಕರಿ ಕ್ಷೀರ ನೀರ್ಕಿ ವಿಭಾಗಕ್ಕೆ ನ್ಯಾಯ. ಅಂಶ ಪಕ್ಷಿ ಅನಾಯಾಸ, ನಾವು ಆಯಾಸ ಪಡ್ಬೇಕು ಬೇರೆ ಮಾಡ್ಬೇಕಾದ್ರೆ, ನಾವು ಪ್ರಯತ್ನ ಮಾಡ್ಬೇಕಾಗ್ತದ. ಆದ್ರೆ ಅಂಶ ಪಕ್ಷಿ ಹೆಂಗೆ ಅನಾಯಾಸವಾಗಿ ಸುಮ್ಮ ತನ್ನ ಸ್ವಂಚ ಅದು ಕೊಕ್ಕರೇನು ಹೋಗಿ ಅದ್ರಾಗ ಇಟ್ಟರೆ ಸಾಕು ಹಾಲ್ನ್ಯಾಗ, ಅಲ್ಲೇ ಬೇರೆ ಆಗ್ತದೆ. ನಾವು ಹಾಲ್ನ್ಯಾಗ ಹುಳಿ ಹಿಂಡ್ರಿ ನೀವು, ಆಗಿಂದಾಗೆ ಬೇರೆ ಆಗ್ತದನ, ಆಗ್ತದೆ, ಕೆಡ್ತದ, ಬೇರೆ ಆಗ್ತದೆ, ಆಗಲ್ಲ ಅಂತಿಲ್ಲ, ಟೈಮ್ ತೊಗೊತದಿಲ್ಲೋ. ನಾವು ಹಾಲಿನಾಗ ಹೋಗಿ ಹುಳಿ ಹಿಂಡಿದ್ವಿ, ಉಪ್ಪು ಹಾಕಿದ್ವಿ ಅಂತ ತಿಳ್ಕೊ, ಉಪ್ಪು ಹಾಕಿದ್ ಹಾಲಿನಾಗ ಉಪ್ಪು ಹಾಕಿದ್ವಿ ಅಂದ್ರೆ ಆಗಿಂದಾಗೆ ಉಪಯೋಗ ಆಗ್ತದ? ಇಲ್ಲ, ಆಗಲ್ಲ, ಸ್ವಲ್ಪ ಟೈಮ್ ತೊಗೊಂತ ಹಂಗೆ ಅದ್ರದ್ದು ಹಂಗಲ್ಲ. ಸೀದಾ ಹೋಗಿ ಮೂವತ್ತು ಇಟ್ಟಿದ್ರೆ ಸಾಕು, ಅದು ಸ್ವಂತ ಇಟ್ಟರೆ ಸಾಕು, ಸೀದಾ ಹಾಲ ಬೇರೆ ಆಗ್ತದ, ನೀರೇ ಬೇರೆ ಆಗ್ತದೆ ಅನಾಯಾಸವಾಗಿ. ಹಂಗ ಉತ್ತಮ ಅಧಿಕಾರಿ ತತ್ವ ಪದಾರ್ಥ ಶೋಧನವನ್ನ ಅನಾಯಾಸವಾಗಿ ಪ್ರಕ್ರಿಯೆ ವಿಚಾರ ಮಾಡಿಬಿಡ್ತಾನ, ವಿಚಾರ ಮಾಡಿ ತಿಳ್ಕೊಂತಾನ. ಇವಾಕಿನ ಅದಕ್ಕೆ ಹೇಳ್ತಾರ ಅವರು, ಏನು ಅಂದ್ರ ಅಂಶ ಮಧ್ಯೆ ಬೋಕು ಇರ್ತದೆ. ಅಂದ್ರೆ ಬಕ ಪಕ್ಷಿನೂ ಕೂಡ ಏನಿರ್ತದ, ಬೆಳಗ್ಗೆ ಇರ್ತದ. ಅಂಶ ಪಕ್ಷಿನೂ ಕೂಡ ಬೆಳಗನೆ ಇರ್ತದೆ. ಎರಡು ಬೆಳಗನೆ ಇರ್ತಾವ, ಎರಡು. ಅದಕ್ಕೆ ಪುಸ್ತಕ ಪ್ರತ್ಯಯಾದೀತಂ ನಾದೀತಂ ಗುರು ಸನ್ನಿಧವು ಸಭಾ ಮಧ್ಯೆ ನ ಶೋಭತೆ ಅಂಶ ಮಧ್ಯೆ ಬೋಕೋಯತ. ಒಂದು ಪ್ರಮಾಣ ಹೇಳ್ತಾರೆ. ಏನದ ಅಂದ್ರೆ, ಕೆಲವರು ಬರೇ ಪುಸ್ತಕ ಯಾಕೆ ಗುರುಗಳ ಬಳಿ ಹಾಕೋಬೇಕು, ಹೋಗ್ಬೇಕು, ಮತ್ತು ಅವ್ರು ಹೇಳ್ದಂಗೆ ಕೇಳ್ಬೇಕು, ಸೇವಾ ಮಾಡ್ಬೇಕು. ಸೇವಾ ಮಾಡಿದ್ರು ಕೂಡ ಅದನ್ನೇ ಓದ್ಬೇಕ. ಅವ್ರದ್ದೆಲ್ಲ ಮುಂಜಾನಿದ್ದು ಸಾಯಂಕಾಲ ತಂದು ಸೇವಾ ಮಾಡಿದ್ರೆ ಅದೇ ಪುಸ್ತಕ ಓದ್ಬೇಕು. ಅದೇ ಪುಸ್ತಕ ನಾನೇ ಖರೀದಿ ಮಾಡ್ಕೊಂಡು ಮನೆ ಸುಮ್ ಕೂತ್ಕೊಂಡು ಹೋದ್ರೆ ಮುಗಿದೋಯ್ತಲ್ಲ ವಿಚಾರ. ನಾನೇ ಅವ್ರ ಬಳಿ ಹೋದ್ರೂ ಅದೇ ಓದ್ಬೇಕು, ಅದೇ ಸಿದ್ಧಾರೂಢ ಚರಿತ್ರೆ ಓದ್ಬೇಕು, ಅದೇ ನಿಜಗುಣ ಶಾಸ್ತ್ರ ಓದ್ಬೇಕು. ಅದೇ ಹೆಂಗ ರೊಕ್ಕ ಕೊಟ್ಟರೆ ಪುಸ್ತಕ ಸಿಗ್ತಾವ, ತೊಗೊಂಡು ಕೂತ್ಕೊಂಡು ಹೋದ್ರೆ ಆಯ್ತಲ್ಲ. ನಾವು ಓದ್ ತಿಳ್ಕೊಂಡಾಯ್ತು, ನಾವು ಇನ್ನು ಶಾಲೆ ಕಲ್ತಿಲ್ಲ, ಬೇಕಾದಷ್ಟು ಶಾಲೆ ಕಲ್ತೀನಿ, ಏನು ಅಕ್ಷರ ಜ್ಞಾನ ಇಲ್ಲ, ಬೇಕಾದಷ್ಟು ಇಂಗ್ಲೀಷ್ ಎಲ್ಲ ಭಾಷೆ ಬರ್ತವೆ, ಎಲ್ಲ ಕಲ್ತೀನಿ ಅಂತ ತಿಳ್ಕೊಂಡು ಓದ್ತಾನಂತ ಒಬ್ಬ ಹಂಗೆ ಓದ್ತಾನ. ಒಬ್ಬವ ಏನು ಮಾಡ್ತಾನ, ಗುರುಗಳ ಸಮೀಪ ಹೋಗ್ತಾನ, ಗುರು ಸಾನ್ನಿಧ್ಯದಾಗ ಹೋಗ್ತಾನ, ಗುರು ಸಾನ್ನಿಧ್ಯಾಗ ಸೇವಾದಿಗಳು ಮಾಡಿ ಅವ ನೇಮದೊಳಗೆ ವಿಧಿಯೊಳಗೆ ಒಳ ಪಡ್ಕೊಂತಾನ. ವಿಧಿಯೊಳಗೆ ಬಂದು ಗುರುಮುಖ ದ್ವಾರ ಅಧ್ಯಯನ ಮಾಡ್ತಾನೆ. ಇಬ್ಬರೂ ಕೂಡ ಅಭ್ಯಾಸ ಮಾಡ್ಯಾರ. ಮತ್ತೆ ಅವನು ಸ್ವಂತ ಅಭ್ಯಾಸ ಮಾಡ್ಯಾನವ, ಇವಾಗ ಗುರುಗಳ ಬಳಿ ಬಂದು ಅಭ್ಯಾಸ ಮಾಡ್ಯ. ಅವರಿಬ್ಬರ ಪರೀಕ್ಷೆ ಯಾವಾಗ ಆಗ್ತದ ಅಂದ್ರ ನ ಶೋಭತೆ ಸಭಾ ಮಧ್ಯೆ. ಯಾವಾಗ ಸಭಾ ನಡೆದಿರ್ತದ, ವಿಷಯ ನಡೆದಿರ್ತಾರ, ವಿಚಾರಗಳು ನಡೆದಿರ್ತಾವ, ಚಿಂತನ ಗೋಷ್ಠಿ ನಡೀತದಲ್ಲ, ಆ ಸಮಯದೊಳಗ ಗೊತ್ತಾಗ್ತದ ಏನು ನ ಶೋಭತೆ ಸಭಾ ಮಧ್ಯೆ. ಯಾವನು ಸ್ವಂತ ಅಭ್ಯಾಸ ಮಾಡ್ಯಾನಲ್ಲ ಅವನಿಗೆ ಶಬ್ದ ಜ್ಞಾನ ಇರ್ತದ ವಿನ ಅರ್ಥ ಜ್ಞಾನ ಆಗುವುದಿಲ್ಲ. ತಾತ್ಪರ್ಯದ ಜ್ಞಾನ ಆಗ್ಬೇಕಲ್ಲ, ಬರೇ ಶಬ್ದದ ಅರ್ಥ ಜ್ಞಾನ ಆದ್ರೂ ಕೆಲಸ ಆಗಲ್ಲ. ತಾತ್ಪರ್ಯ ಜ್ಞಾನ ಬೇಕಿಲ್ಲಿ, ಇದು ಬಹಳ ಅವಶ್ಯಕತೆ ಅದ. ಅವನಿಗೆ ತಾತ್ಪರ್ಯ ಜ್ಞಾನ ಇರಲ್ಲ, ಬರೀ ಶಬ್ದ ಜ್ಞಾನ ಇರ್ತದ ಅಷ್ಟೇ. ಶಬ್ದ ಜ್ಞಾನ ಇರ್ತದೆ, ತಾತ್ಪರ್ಯ ಜ್ಞಾನ ಇರಲ್ಲ, ಮೂಲ ಸಿದ್ಧಾಂತದ ಜ್ಞಾನ ಇರಂಗಿಲ್ಲ. ಅದಕ್ಕೆ ಅವ್ರಂತಾರ, ಯಾವಾಗ ಚಿಂತನ ಗೋಷ್ಠಿ ನಡೀತು ಅಂದ್ರ, ತರ್ಕ ನಡೀತು ಅಂದ್ರ, ಪರೀಕ್ಷೆ ನಡೀತು ಅಂದ್ರ ನ ಶೋಭತೆ ಸಭಾ ಮಧ್ಯೆ. ಸ್ವಂತ ಓದಿ ಶಾಣೆ ಆದವ ನ ಶೋಭತೆ, ಯಥಾರ್ಥವಾದಂತ ಅನುಭವ ಅವನಿಗೆ ಆಗಿರುವುದಿಲ್ಲ. ಹೆಂಗ ಅಂಶ ಮಧ್ಯೆ ಬೋಕೋ ಯಥ ಹೇಳಿದ್ರು. ಬಕ ಪಕ್ಷಿನೂ ಕೂಡ ಬೆಳಗನೆ ಅದ, ಅಂಶ ಪಕ್ಷಿನೂ ಕೂಡ ಬೆಳಗನೆ ಅದ. ಪರೀಕ್ಷೆ ಮಾಡೋಣ ಅವ್ರು. ಏನು ಪರೀಕ್ಷೆ? ಹಾಲು ತಂದು ಇಡೋದು, ಅದ್ರ ಮುಂದೆ ಒಂದು ಬಟ್ಲೆ ಇಡೋದು. ಅದೇ ಒಂದೇ ಆಕಳದ ಹಾಲು, ಮತ್ತೆ ಎಮ್ಮೆ ಹಾಲು ಆಕಳದಲ್ಲಿ ಭೇದ ಮಾಡಲ್ರೆ, ಮತ್ತೆ ಒಂದೇ ಆಕಳದ ಹಾಲನೇ. ಅದ್ರಾಗ ಅದ್ರ ಮುಂದೆ ಒಂದು ಬಟ್ಲದಾಗ ಹಾಲು ಇಡೋದು, ಇದ್ರ ಮುಂದೆ ಒಂದು ಬಟ್ಲದಾಗ ಹಾಲು ಇಟ್ವಿ ಅಂದ್ರೆ ಕುಡೀರಿ ಅಂತ ಕುಡ್ಸೋದು. ಅದೇನು ಮಾಡ್ತದೆ ಬಕ ಪಕ್ಷಿ? ಸ್ವರ್ರನ್ನ ಎಳೆದ್ಬಿಡ್ತದೆ, ನೀರು ಸಹಿತ ಹಾಲು ಎಳ್ಕೊತದ. ಆದರೆ ಅಂಶ ಪಕ್ಷಿ ಏನು ಮಾಡ್ತದ? ನೀರನ್ನು ಬಿಟ್ಟು ಹಾಲಿನ ಅಂಶವನ್ನು ಗ್ರಹಣ ಮಾಡ್ತಂದು. ಯಾರು ಪಾಸ್ ಹಾಕರಿದ್ರ? ಅಂಶ ಪಕ್ಷಿ ಪಾಸ್ ಆಗ್ತದ ಏನು ಬಕ ಪಕ್ಷಿ ಪಾಸ್ ಆಗ್ತದ? ಅಂಶ ಪಕ್ಷಿ ಪಾಸ್ ಆಗುತ್ತದೆ ಪರೀಕ್ಷೆದೊಳಗ. ಹಂಗ ಇಲ್ಲಿನೂ ಕೂಡ ನೋಡಕ ಭಾಳ ಮಂದಿ ಕಾಣ್ತಾರ. ಸ್ವಂತ ಓದ್ದವ್ರು ಬೇರೆ ಇರ್ತಾರ, ಗುರುಗಳ ಮುಖಾಂತರವಾಗಿ ಅಭ್ಯಾಸ ಮಾಡಿದ ಬೇರೆ ಇರ್ತಾರ. ಯಾವಾಗ ಪರೀಕ್ಷೆ ಬಂತು ಅಂದ್ರ ಆ ಪರೀಕ್ಷೆದೊಳಗೆ ಏನಾಗ್ತಾರ? ಯಾರು ಗುರುಮುಖದ್ವಾರ ಶಾಸ್ತ್ರ ಅಧ್ಯಯನ ಮಾಡಿದ್ದಾರೆಯೋ ಅವರೇ ಶೋಭತೆ, ಅವರಿಗೆ ಅಪರೋಕ್ಷ ಜ್ಞಾನವಾಗುತ್ತದೆ.
ಇವನಿಗೇನಾಗ್ತದ ಬ್ರಹ್ಮಜ್ಞಾನ ಆಗುತ್ತದೆ. ಪಂಡಿತನಿರ್ಬೋದು, ಇದು ಹೇಳ್ತೀನಿ ವಿಷಗುಷ ಪಂಡಿತನ, ಅವನು ಓದಿದ್ನಲ್ಲ, ಅವನು ಕೂಡ ಭಾರಿ ಓದಿದ, ಶಾಸ್ತ್ರ ಓದೇನ್ರಿ ಅಂತ ಹೇಳಿದ್ನಲ್ಲ, ತರ್ಕ ಮಾಡಿದಲ್ಲ, ಸಾಧ್ಯನಿಲ್ಲ. ಆದ್ರಿಂದ ಏನಾಗ್ತದೆ ಅಂದ್ರೆ ಅಹಂಕಾರ ಬರುತ್ತದೆ, ಅಭಿಮಾನ ಬರುತ್ತದೆ. ಆ ಅಭಿಮಾನದಿಂದ ಎಲ್ಲ ಮಹಾತ್ಮರು, ವೇದ ಉಪನಿಷತ್ತು ಶಾಸ್ತ್ರಗಳ ಅಭಿಪ್ರಾಯ ಏನಂದ್ರೆ, ಜೀವಿಗಳು ಅಧ್ಯಯನ ಮಾಡಿ ತಿಳ್ಕೊಂಡು ಯಥಾರ್ಥ ಜ್ಞಾನ ಮಾಡಿಕೊಂಡು ಇವರು ಮುಕ್ತರಾಗಲಿ, ಬ್ರಹ್ಮಜ್ಞಾನಿಗಳಾಗಲಿ ಅಂತ ತಿಳ್ಕೊಂಡು ಅವ್ರು ಹೇಳಿದ್ರ, ಇವ ಏನಾದ ಬ್ರಹ್ಮಜ್ಞಾನಿ ಆದ. ಬ್ರಹ್ಮಜ್ಞಾನಿ ಆಗ್ಲಿಲ್ಲ, ಬ್ರಹ್ಮಜ್ಞಾನಿಯಾಗಿ ಅಹಂಕಾರವನ್ನು ತುಂಬಿಕೊಂಡು ನನ್ನಂತ ಶಾಣೆ ಇಲ್ಲ ಅಂತ ತಿಳ್ಕೊಂಡು ಹೋಗಿ ಬ್ರಹ್ಮ ರಾಕ್ಷಸ ಆಗ್ತಾನಿವ. ಏನಾಗ್ತಾನ? ಬ್ರಹ್ಮ ರಾಕ್ಷಸ. ಅವ್ ಚಲೋ ಪ್ರಪಂಚ ಮಾಡೋ ಚಲೋ ಭಾಳ ಆಸೆ ಇಟ್ಕೊಂಡು ಸತ್ರ ಅಂದ್ರೆ ದೆವ್ವ ಹಾಕವು. ಆಸೆ ಇಟ್ಕೊಂಡು ಪ್ರಪಂಚದ ಏನಾರ ಆಸೆ ಇಟ್ಕೊಂಡು ಸತ್ರ ಏನಾಕವ ಅವ? ದೆವ್ವ ಆಗ್ತಾವ. ದೆವ್ವ ಆಗೋದು ಚಲೋ, ಭಾಳ ಚಲೋ. ಯಾಕ? ಅದಕ್ಕೊಂದು ಕಾಲಾವಧಿ ಇರ್ತದ. ಭೂತಕ್ಕ ಒಂದು ಕಾಲಾವಧಿ, ಇಷ್ಟು ದಿವಸ ಅಂದ್ರೆ ಏನು, ಪ್ರಾರಬ್ಧ ಕರ್ಮ ಈ ಭೂಮಿ ಮ್ಯಾಗ ಎಷ್ಟು ದಿವಸ ಅದು ಏನು ಭೋಗಿಸ್ಬೇಕಾಗಿತ್ತು ಪ್ರಾರಬ್ಧ ಕರ್ಮ, ಏನೋ ಅನಾಯಾಸವಾಗಿ ಏನೋ ಆತ್ಮಹತ್ಯೆ ಆಯ್ತು, ಏನೋ ದೇಹ ತ್ಯಾಗ ಐತಂದ್ರ ಸುಮಾರು ಒಂದು 60 ವರ್ಷ ಬಾಳದಿತ್ತು, 40 ವರ್ಷದ ಸತ್ನಪ್ಪ, ಏನೋ ಒಂದು ಕಾರಣದಿಂದ ಸತ್ತ. ಇನ್ನು 20 ವರ್ಷ ಒಂದು ಪ್ರಾರಬ್ಧ ಕರ್ಮ ಅದ. ಆ 20 ವರ್ಷ ತರ ಪ್ರಾರಬ್ಧ ಕರ್ಮವನ್ನು ಅನುಭವಿಸಕ ಅಂತರ್ಪಿಶಾಚಿ ಆಗ್ತದ. ಅದಕ್ಕೆ ಇನ್ನೊಂದು ದೇಹ ಸಿಗಲ್ಲ ಅದಕ್ಕ. ಇದಕ್ಕೆ ಮತ್ತೆ ಬೇರೆ ಅಲ್ಲ, ಒಳಗಿರ್ತಕ್ಕಂಥ ಇದು ಸೂಕ್ಷ್ಮ ಶರೀರಕ್ಕನೇ. ಮತ್ತೆ ದೆವ್ವ ಅಂದ್ರೆ ಬೇರೆ ಅಂತ ತಿಳ್ಕೊಬೇಡ್ರಿ ನೀವು, ನಾವೇ ದೆವ್ವ ಆಗ್ತೀವಿ. ಇದನ್ನ ಬಿಟ್ಟ ತಕ್ಷಣ ನಾ ಹೇಳ, ಈ ದೇಹ ಬಿಟ್ಟ ತಕ್ಷಣನೇ ಇನ್ನೊಂದು ದೇಹದೊಳಗ ಪ್ರವೇಶ ಆಗ್ಲಿಲ್ಲ ಅಂದ್ರೆ ನಾವೇ ದೆವ್ವ. ಮತ್ತೆ ದೆವ್ವ ಅಂದ್ರೆ ಬೇರೆ ಇತ್ತು, ಅದು ಒಂದು ಜೀವ ಅಲ್ಲ, ಅದು ಸೂಕ್ಷ್ಮ ಶರೀರನೇ. ಅದಕ್ಕೆ ಅವ್ರಂತಾರ ಅವ ಇದು ದೆವ್ವ ಆಗೋದು ಭಾಳ ಚಲೋ. ಒಂದು 20 ವರ್ಷ ಇರ್ತೀವಿ, ನಮ್ದು ಪ್ರಾರಬ್ಧ ಎಷ್ಟು ಆತ, ಮತ್ತೆ ಇನ್ನೊಂದು ಜನ್ಮ ಸಿಗ್ತದ ನಮಗ. ಪ್ರಾಣಿ ಪಶು ಪಕ್ಷಿ ಯಾವುದೋ ಒಂದು ಜನ್ಮ ಸಿಗ್ತದ. ಜನ್ಮದಾಗ ಹೋದ್ರ ಚಲೋ ರೀ, ಚಲೋ ಇಲ್ಲ? ಜನ್ಮ ಯಾವುದೇ ಜನ್ಮದಾಗ ಹೋಗಿ ನೀನು, ಎಂತಕ್ಕೆ ಹೀನವಾದಂಥ ಜನ್ಮದಾಗ, ಅದಕ್ಕೊಂದು ಅರ್ಥ ಇರ್ತದ, ಅದಕ್ಕೊಂದು ಬೆಲೆ ಇರ್ತದ, ಕಿಮ್ಮತ್ ಇರ್ತದ. ಆದ್ರ ಇದು ಬ್ರಹ್ಮ ರಾಕ್ಷಸ ಆದ್ರೆ ಏನ್ ಮಾಡ್ಬೇಕು? ಜನ್ಮ ಇಲ್ಲ ಅದಕ್ಕೆ. ಬ್ರಹ್ಮ ರಾಕ್ಷಸ ಒಂದು ಸಲ ಆಯ್ತಾ, ಬ್ರಹ್ಮ ರಾಕ್ಷಸನೇ ಕೊನಿತನ. ಸೃಷ್ಟಿ ಇರತನ ಬ್ರಹ್ಮ ರಾಕ್ಷಸನೇ ಅದು. ಒಳ್ಳೆದಕ್ಕೆ ಪುನರ್ಜನ್ಮ ಇಲ್ಲ. ಅದಕ್ಕೆ ಮಹಾತ್ಮರು ಬ್ರಹ್ಮ ರಾಕ್ಷಸ ಆಗ್ಬೇಡ್ರಪ್ಪ ಅಂತ ಹೇಳ್ತಾರೆ. ಪರಿಪರಿಯಾಗಿ ಅಹಂಕಾರಿಗಳಾಗಿ, ಶಬ್ದಜ್ಞಾನಿಗಳಾಗಿ, ಬ್ರಹ್ಮಜ್ಞಾನಿಗಳಾಗಿ, ಅಹಂಕಾರಿಗಳಾಗಿ ಅಭಿಮಾನದಿಂದ ಬ್ರಹ್ಮ ರಾಕ್ಷಸ ಆಗ್ಬೇಡ್ರಪ್ಪ. ಬ್ರಹ್ಮವಿತ್ ಬ್ರಹ್ಮೈವ ಭವತಿ, ಬ್ರಹ್ಮಜ್ಞಾನವನ್ನು ಪಡ್ಕೊಂಡು ಬ್ರಹ್ಮ ಸ್ವರೂಪರಾಗ್ರು ಅಂತ ಹೇಳ್ತಾರ ಅವರು. ಅಂದ್ರೆ ಇಷ್ಟು ಗೊತ್ತಾಯ್ತ್ರೆ. ಅಂದ್ರೆ ಇದಕ್ಕೆ ಬಹಳ ಉತ್ತಮ ಜಿಜ್ಞಾಸು, ಉತ್ತಮ ಅಧಿಕಾರಿ ಇದ್ನಂದ್ರ ಸರಳ ರೀತಿಯಿಂದ ಪ್ರಕ್ರಿಯೆ ಜ್ಞಾನ ಮಾಡ್ಕೊಂಡ್ಬಿಡ್ತಾನೆ. ಇನ್ನೊಂದು ಕಿವ ಘೃತ ಅವರು ತಕ್ರಕ್ಕೆ ವಿಭಾಕಿ ನ್ಯಾಯಿ. ಇನ್ನೊಂದು ಉದಾಹರಣೆ ಕೊಡ್ತಾರೆ ಶೋಧನೆ ಬಗ್ಗೆದಾಗ. ಇನ್ನೊಂದು ಉದಾಹರಣೆ ಏನಂದ್ರ, ಘೃತ ಅವರು ತಕ್ರಕ್ಕೆ ವಿಭಾಕಿ ನ್ಯಾಯ. ಕೆನೆ ಮೊಸರನ್ನ ಕಟ್ಟೋದು, ಮಜ್ಜಿಗೆ ಮಾಡಿ ಬೆಣ್ಣೆ ತೆಗಿತೀವಲ್ಲ, ಅದ್ರಂಗ ಮಧ್ಯಮ ಅಧಿಕಾರಿ ಸ್ವಲ್ಪ ಜಾಸ್ತಿ ಪ್ರಯತ್ನ ಮಾಡ್ಬೇಕಾಗ್ತದೆ. ಒಂದು ಸ್ವಲ್ಪ ಅದಕ್ಕಿಂತಲೂ ಜಾಸ್ತಿ ಪ್ರಯತ್ನ ಮಾಡ್ಬೇಕು. ಹೆಂಗ? ನಾವು ಕೆನೆ ಮೊಸರು ತಗೋದು, ನಾವು ಹಾಲು ಕಾಸ್ಬೇಕು, ಅದಕ್ಕೆ ಹೆಪ್ಪು ಹಾಕ್ಬೇಕು, ಹಾಕಿ ಕೆನೆ ಮೊಸರು ತೆಗಿಬೇಕು, ಮತ್ತೆ ಅದಕ್ಕೆ ಕಟಿಬೇಕು. ಸ್ವಲ್ಪ ಕೆಲಸ ತಗೊಂತದಿಲ್ಲ, ಅಲ್ಲಿ ಸಮಯ ತಗೊಂತದಿಲ್ಲ. ಹಂಗ ಮಧ್ಯಮ ಅಧಿಕಾರಿ ಪದಾರ್ಥ ಶೋಧನದಲ್ಲಿ ವಿಚಾರ ಮಾಡುವಾಗ ಒಂದು ಸ್ವಲ್ಪ ದೀರ್ಘ ಸಮಯ ಉತ್ತಮ ಅಧಿಕಾರಿಗಿಂತಲೂ ಸ್ವಲ್ಪ ಜಾಸ್ತಿ ಸಮಯವನ್ನು ತೆಗೆದುಕೊಳ್ಳುತ್ತಾನೆ, ಅವಶ್ಯಕತೆ ಬೀಳ್ತದ ಅವನು. ವಿಭಾಕಿನ ಕಿವ ಅಥವಾ ಇನ್ನೊಂದು ಮೃತ್ತಿಕಾ ಕೂಪ ಆಕಾಶಕ್ಕೆ ವಿಭಾಕಿನಹಿ. ಕನಿಷ್ಠ ಅಧಿಕಾರಿ ನೀರು ತೆಗಿಬೇಕಾಗಿತ್ತು ಅಂದ್ರೆ ನಳ ಚಲೋ ಮಾಡೋದಿಲ್ಲ. ಅಲ್ಲಿ ನೀರು ಬೇಕಾದ್ರೆ ಅಲ್ಲಿ ನಳ ಅದಂತ ಹೋಗಿ ಚಲೋ ಮಾಡ್ಕೊಂಡು ಇಟ್ಕೊಳ್ಳೋದಲ್ಲ. ಕನಿಷ್ಠ ಅಧಿಕಾರಿಗೆ ಹೆಂಗದಪ್ಪ ಅಂದ್ರೆ, ನೀರು ಬೇಕಾಗಿತ್ತು ಅಂದ್ರೆ ಬಾವಿ ತೆಗಿಬೇಕು, ಬಾವಿ ತೆಗೆದು ಬಾವಿಯ ನೀರು ತಗೋಬೇಕು. ಒಂದು ದಿನಕ್ಕೆ ಆಗ್ತದ್ರೆ, ಒಂದು ದಿನಕ್ಕೆ ಅದು ಬಾವಿ ತೆಗೆಯೋದು 20-30 ಫೀಟ್ ಒಳಗೆ ನೀರು ಎಲ್ಲಿ ತನ ಬರುತ್ತೋ ಅಲ್ಲಿ ತನ ತೆಗಿಬೇಕಲ್ಲ. ಅಲ್ಲಿ ತನ ತೆಗಿಬೇಕಂದ್ರೆ ಆಯಾಸದಲ್ಲ, ಪ್ರಯಾಸದ ಇಲ್ಲ, ಪ್ರಯತ್ನದ ಇಲ್ಲ, ಜಾಸ್ತಿ ಪ್ರಯತ್ನ ಆಗ್ತದ. ಯಾರಿಗೆ? ಕನಿಷ್ಠ ಅಧಿಕಾರಿಗೆ. ಏನ್ ಮಾಡಕ? ನೀರಲ್ಲ ರೀ, ಕನಿಷ್ಠ ಅಧಿಕಾರಿ ತತ್ವ ಪದಾರ್ಥ ಶೋಧನೆ ಮಾಡಕ ಅಧಿಕಾರಿ ಅಂತೇಳಿ ನಾನು ಸಿದ್ಧಾಂತಕ್ಕೆ ಓದಿ. ನಾನು ಇದು ದೃಷ್ಟಾಂತ, ನೀವು ಹೇಳಿದ ದೃಷ್ಟಾಂತ, ನಾ ಹೇಳಿದ ಸಿದ್ಧಾಂತ ಕೊಡಿ ಹೋದೆ. ಕನಿಷ್ಠವಾದಂಥ ಅಧಿಕಾರಿ ಮೇಲಿಳಿದಂಥ ತತ್ವ ಪದಾರ್ಥ ಶೋಧನೆ ಮಾಡ್ಬೇಕಾದ್ರೆ ಬಹಳ ಸಮಯ ತಗೊಳ್ತದ, ಪ್ರಯಾಸದ, ಆಯಾಸದ, ಬಹಳ ಪ್ರಯತ್ನ ಅದ. ಹೇಳೋದ ಅರ್ಥ ಏನಂದ್ರೆ ಬಹಳ ಪ್ರಯತ್ನ ಮಾಡ್ಬೇಕು. ಆಗಲ್ಲಂತ ಇಲ್ಲ, ಎಲ್ಲರಿಗೆ ಆಗ್ತದ.
ಈಗ ನೋಡ್ರಿ, ಈಗ ಕಾರವಾರ ರೋಡಿಂದ ಈ ಮಠಕ್ಕೆ ಬರ್ಬೇಕಾಗಿತ್ತಂದ್ರೆ ಒಬ್ಬನ ಬಲ್ಲಿ ಬೈಕ್ ಅದ, ಒಬ್ಬನ ಬಲ್ಲಿ ಸೈಕಲ್ ಅದ, ಒಬ್ಬನ ಬಲ್ಲಿ ಕಾಲ್ನಡಿಗೆ ಅದ. ಬೈಕ್ ಇಲ್ಲ, ಸೈಕಲ್ ಇಲ್ಲ. ಮಠಕ್ಕೆ ಬರ್ತಾರ ಇಲ್ಲ ಅವ್ರು ಮೂವರು? ಬೈಕ್ ಇದ್ದಾವ ಅಟೆ ಬರ್ತಾನೆ. ಸ್ವಲ್ಪ ಬೈಕ್ ಇದ್ದಾವ ಜಲ್ದಿ ಬರ್ತಾನ, ಸೈಕಲ್ ಇದ್ದಾವ ಅದಕ್ಕಿಂತ ಸ್ವಲ್ಪ ಲೇಟಾಗಿ ಬರ್ತಾನ, ಕಾಲಿಂದ ನಡ್ಕೊಂತ ಬರೋ ಸ್ವಲ್ಪ ಲೇಟಾಗಿ ಒಂದು ತಾಸು ಲೇಟಾಗಿ ಬರ್ತಾನ. ಬರ್ತಾನೆ ಇಲ್ಲ, ಮಠ ಸಿಗ್ತದ ಇಲ್ಲ ಅವನಿಗೆ. ಹಂಗ ತತ್ವ ಪದಾರ್ಥ ಶೋಧನೆ ಮಾಡುವಲ್ಲಿ ಮೂವರು ಅಧಿಕಾರಿಗಳಾದಾರ. ಉತ್ತಮ ಅಧಿಕಾರಿ ಒಂದು ಸ್ವಲ್ಪ ಜಲ್ದಿ ತಿಳ್ಕೊಂಡು ಜಲ್ದಿ ಜ್ಞಾನ ಆಗ್ತದ ಅವನಿಗೆ. ಮಧ್ಯಮ ಅಧಿಕಾರಿಗೆ ಒಂದು ಸ್ವಲ್ಪ ಅವನಕ್ಕಿಂತಲೂ ಸಮಯ ತಗೊಂಡು ಅವನಿಗೆ ಆಮ್ಯಾಗ ಜ್ಞಾನ ಆಗ್ತದ. ಕನಿಷ್ಠ ಅಧಿಕಾರಿ ಬಹಳ ಪ್ರಯತ್ನ ಮಾಡಬೇಕು, ಬಹಳ ಪ್ರಯತ್ನ ಮಾಡ್ರೆ ಸಾಧ್ಯ ಅದ ಅವನಿಗೆ. ಕನಿಷ್ಠ ಅಧಿಕಾರಿ ಎಲ್ಲರಿಗೂ ಪ್ರಯತ್ನನೇ ಅದ, ಸ್ವಲ್ಪ ಹೆಚ್ಚು ಕಡಿಮೆ ಅದ. ಅದಕ್ಕೆ 3 ಉದಾಹರಣೆಗಳನ್ನು ಕೊಟ್ಟರು ಅವರು. ಪದಾರ್ಥ ವಿಭಾಗ ಕರ್ಣ ಈ ರೀತಿಯಿಂದ ವಿಭಾಗ ಮಾಡು. ಪದಾರ್ಥ ಶೋಧನ ಕೈ, ಇದಕ್ಕೇನೇನಂತಾರ? ಪದಾರ್ಥ ಶೋಧನ. ಯಾವ ಪದಾರ್ಥ ಶೋಧನ? ತತ್ವಂ ಪದಾರ್ಥ ಶೋಧನ. ತತ್ವಮಸಿ ಮಹಾವಾಕ್ಯದಲ್ಲಿ ಬರ್ತಕ್ಕಂಥ ತತ್ವಪದ ಮತ್ತು ತ್ವಂ ಪದಾರ್ಥಗಳ ಶೋಧನ. ವೇದಾಂತ ಶಾಸ್ತ್ರ ಉಕ್ತ ಸರ್ವ ಪ್ರಕ್ರಿಯೆ का इसी अर्थ के लखावने विषय तात्पर्य है. ವೇದಾಂತ ಶಾಸ್ತ್ರ ಉಕ್ತ ಸರ್ವ ಪ್ರಕ್ರಿಯೆ का, ಮೇಲೆ ಹೇಳಿದಂತ ಎಲ್ಲ ಪ್ರಕ್ರಿಯೆಗಳು. ಯಾವುವು ಮೇಲೆ ಹೇಳಿದಂತ ಪ್ರಕ್ರಿಯೆಗಳು? ಕಾರ್ಯಕಾರಣಪನ, ಅಧಿಷ್ಠಾನ ಅಧ್ಯಸ್ಥಪನ, ದೃಶ್ಯ ದೃಷ್ಟಪನ, ಸಾಕ್ಷಿ ಸಾಕ್ಷ್ಯಪನ, ಈ ಪ್ರಕ್ರಿಯೆಗಳನ್ನ ವೇದಾಂತ ಶಾಸ್ತ್ರ ಈ ಮೇಲೆ ಹೇಳಿದಂತ ಪ್ರಕ್ರಿಯೆಗಳು ಇಸಿ ಅರ್ಥಕ್ಕೆ ಲಖಾವನ ವಿಷಯ, ತತ್ವ ಪದಾರ್ಥ ತಿಳ್ಕೊಳ್ಳುವಲ್ಲಿನೇ. ಇವನ್ ಯಾಕೆ ಹೇಳ್ಯಾರ ಅವರು? ಕಾರ್ಯಕಾರಣಪನ, ಅಧಿಷ್ಠಾನ ಇವೇನು ಹೇಳ್ಯಾರಲ್ಲ, ಅಧಿಷ್ಠಾನ ಅಧ್ಯಸ್ಥಪನ ಇವೆಲ್ಲ ಹೇಳ್ಯಾರಲ್ಲ, ಎದ್ರ ಸಲುವಾಗಿ ಹೇಳ್ಯಾರಂದ್ರ ತತ್ಪದ ತ್ವಂ ಪದಾರ್ಥವನ್ನು ತಿಳ್ಕೊಳ್ಳೋ ಸಲುವಾಗಿ. ಇಸಿ ಅರ್ಥಕ್ಕೆ, ಇಸಿ ಅರ್ಥ ಅಂದ್ರೆ ತತ್ವಂ ಪದಾರ್ಥ ಸಲುವಾಗಿ, ತಿಳ್ಕೊಳ್ಳೋ ಸಲುವಾಗಿ. ಇಸಿ ಅರ್ಥಕ್ಕೆ ಅಂದ್ರೆ, ಇಸಿ ಅಂದ್ರೆ ಮತ್ತೆ ಅಧಿಷ್ಠಾನ ಅಧ್ಯಷ್ಟಾನ ಅದಕ್ಕೆ ಹೋಗ್ಬೇಡ್ರಿ ನೀವು. ಇಸಿ ಅರ್ಥ ಅಂದ್ರಪ್ಪ, ಇಸಿ ಅರ್ಥ ಅಂದ್ರೆ ಏನು? ತತ್ ತ್ವಂ ಪದಾರ್ಥ ಶೋಧನದಲ್ಲಿ ತಿಳ್ಕೊಳ್ಳುವಲ್ಲಿ. ತತ್ಪದ ತ್ವಂಪದ ಅರ್ಥವನ್ನು ತಿಳ್ಕೊಳ್ಳುವಲ್ಲಿ, ತತ್ಪದ ತ್ವಂಪದ ಅರ್ಥದ ತಿಳ್ಕೊಳ್ಳುವಲ್ಲಿ ತಾತ್ಪರ್ಯ ಇರುತ್ತದೆ. ಎದ್ರ ತಾತ್ಪರ್ಯ? ವೇದಾಂತ ಶಾಸ್ತ್ರದ ತಾತ್ಪರ್ಯವಿರುತ್ತದೆ. ಯಹಿ ಅರ್ಥ ಮಹಾವಾಕ್ಯಕ್ಕೆ ಅರ್ಥಕ್ಕೆ ಜ್ಞಾನ ವಿಷಯ ಉಪಯೋಗಿ ಹೇ. ಈ ಅರ್ಥ ತತ್ಪದ ಅರ್ಥ ತ್ವಂಪದ ಅರ್ಥ ಶೋಧನೆ ಮಾಡಿ ಅಂತ ತಿಳ್ಕೊಂತೀವಲ್ಲ, ಈ ಅರ್ಥ ಯಾವಾಗ ಉಪಯೋಗ ಆಗ್ತದಪ್ಪ ಅಂದ್ರೆ ತತ್ವಮಸಿ ಮಹಾವಾಕ್ಯವನ್ನು ವಿಚಾರ ಮಾಡ್ತೀವಿ. ಗುರು ಹೇಳ್ತಾನ ತತ್ವಮಸಿ ಶ್ವೇತಕೇತು, ನೀನು ಆ ಪರಬ್ರಹ್ಮನೇ ನೀ ಇದ್ದಿ ಅಂತ ಹೇಳುವ ಸಮಯದೊಳಗ ಈ ವಿಚಾರ ಏನು ಬಹಳ ಉಪಯೋಗ ಬರುತ್ತದೆ. ಮಹಾವಾಕ್ಯಕ್ಕೆ ಅರ್ಥಕ್ಕೆ ಜ್ಞಾನ ವಿಷಯ. ಜ್ಞಾನ, ಮಹಾವಾಕ್ಯದ ಅರ್ಥ ಜ್ಞಾನ ಯಾವುದು? ಮಹಾವಾಕ್ಯದ ಅರ್ಥದ ಜ್ಞಾನ ಅಂದ್ರೆ ಜೀವ ಬ್ರಹ್ಮರ ಏಕತ್ವ. ಮಹಾವಾಕ್ಯ ಅಂತ ಇದಕ್ಕಂತಾರೆ. ಮತ್ತೆ ಜೀವ ಬ್ರಹ್ಮರ ಅಭೇದ ಬೋಧಕ ವಾಕ್ಯ ಮಹಾವಾಕ್ಯ. ಅದ್ರ ಅರ್ಥ ನೋಡು, ಜೀವ ಬ್ರಹ್ಮರ ಅಭೇದ ಬೋಧಕ ವಾಕ್ಯ. ಅಭೇದ ಜ್ಞಾನವನ್ನು ತಿಳ್ಕೊಳ್ಳುವಲ್ಲಿ ತತ್ಪದಾರ್ಥ ತ್ವಂಪದಾರ್ಥ ಸಹಕಾರಿಯಾಗುತ್ತದೆ. ಯಾತೆ ಉಕ್ತ ಪದಾರ್ಥ ಶೋಧನ ಮುಮುಕ್ಷುಂಕು ಸಮ್ಯಕ್ ಕರ್ತವ್ಯ ಹೇ. ಆದ್ದರಿಂದ ಮುಮುಕ್ಷುಗಳ ಕತ್ಯಾರ, ಅಧಿಕಾರಿಗಳ ಕತ್ಯಾರ ಈ ಮಾತನ್ನು. ಸಮ್ಯಕ್ ಕರ್ತವ್ಯ, ಅವಶ್ಯವಾಗಿ ತತ್ಪದ ತ್ವಂಪದಾರ್ಥವನ್ನು ನೀವು ಶೋಧನೆ ಮಾಡಲೇಬೇಕು. ಮಾಡಿದ್ರೆ ಮಾತ್ರ ನಿನಗೆ ಗುರು ಹೇಳಿದಂಥ ಮಹಾವಾಕ್ಯದಿಂದ ಅಪರೋಕ್ಷ ಜ್ಞಾನವಾಗುತ್ತದೆ. ಇಲ್ಲ ಅಂದ್ರೆ ಗುರುಗಳು ಎಷ್ಟು ಸಲ ಹೇಳಿದ್ರು ಕೂಡ ನಿನಗೆ ಅಪರೋಕ್ಷ ಜ್ಞಾನ ಆಗುವುದಿಲ್ಲ. ಅದಕ್ಕೆ ಉದ್ದಾಲಕ ಮಹರ್ಷಿಗಳು ಶ್ವೇತಕೇತುವಿನಿಗೆ 1 ಸಲ ಹೇಳಿಲ್ಲ, ಎಷ್ಟು ಸಲ? 9 ಸಲ. ಯಾಕೆ ಹಿಡಿತು? ಇದಕ್ಕೆ ಮಾಡಿದ್ದಿಲ್ಲವ, ತತ್ಪದಾರ್ಥ ತ್ವಂಪದಾರ್ಥ ಶೋಧನೆ ಮಾಡಿದ್ದಿಲ್ಲ. ಅದ್ರ ಸಲುವಾಗಿನೇ ತತ್ವಮಸಿ ಶ್ವೇತಕೇತು ಅಂತ ಒಂದು ರೀತಿಯಿಂದ ತತ್ಪದ ತ್ವಂಪದಾರ್ಥವನ್ನು ಅದು ವಿಚಾರ ಹೇಳಿದ್ರು, ತಲೆಗತ್ತಲಿಲ್ಲ. ಮತ್ತೆ 2ನೇ ಸಲ, 3ನೇ ಸಲ, 4ನೇ ಸಲ, ಯಾವಾಗ 9ನೇ ಸಲ ಹೇಳಿದ ಮ್ಯಾಗ ಅವಾಗ ಜ್ಞಾನ ಐತಂತವನಿಗೆ. ಅಹಂ ಬ್ರಹ್ಮಾಸ್ಮಿ ಜ್ಞಾನ. ಯಾರಿಗೆ? ಶ್ವೇತಕೇತುವಿಗೆ. ಉದ್ದಾಲಕ ಮಹರ್ಷಿಗಳ ಮಗ, ಮಹರ್ಷಿನೇ ಮಗ. ನಾವ್ ಯಾವ ಋಷಿ ಮಕ್ಳಿದ್ವಿ ನೋಡ್ರಿ. ಅಲ್ರಿ, ಅಂತ ಮಹರ್ಷಿಯ ಗರ್ಭದಾಗ ಅವ್ರ ಮನ್ಯಾಗ ಹುಟ್ಟಬೇಕಂದ್ರೆ ಅವ್ನು ಏನ್ರಿ ಸ್ವಲ್ಪ ಪುಣ್ಯ ಜಾಸ್ತಿ ಇರ್ಬೇಕ ಇಲ್ಲ? ಮತ್ತೆ ಅಂತಾರ ಮನೆಯೊಳಗೆ ಹುಟ್ಟಿದಂತ ತಂದಿನೇ ಬ್ರಹ್ಮಜ್ಞಾನಿ ಇದ್ರು ಕೂಡ ಅಂತ ಮನೆಯಾಗ ಹುಟ್ಟಿದ ಅಂತ ಸಂಸ್ಕಾರತನದಾಗ ಬೆಳೆದಂತ ಶ್ವೇತಕೇತುವಿಗೆ ಅಪರೋಕ್ಷ ಜ್ಞಾನ ಆಗ್ಬೇಕಾಗಿತ್ತು, ಅಹಂ ಬ್ರಹ್ಮಾಸ್ಮಿ ಜ್ಞಾನ ಆಗ್ಬೇಕಾಗಿತ್ತಂದ್ರ ಸ್ವತಃ ಗುರು ಅಂತ ದಾಲಕ ಮಹರ್ಷಿಗಳು ಕರುಣೆಯಿಂದ ಇವತ್ತು ಜ್ಞಾನ ಆಗ್ಲಿದ ಅಹಂಕಾರದಿಂದ ಬಂದದ ಗುರುವಿನ ಆಶ್ರಮದಿಂದ ಇದು ಅಹಂಕಾರ ಕೆಡಿಸ್ಬೇಕು ಅಂತ ತಿಳ್ಕೊಂಡು ಇದಕ್ಕ ಇದು ಏನ ಬ್ರಹ್ಮ ರಾಕ್ಷಸ ಆಗ್ತದ, ಇದನ್ನ ಬ್ರಹ್ಮನ ಮಾಡ್ಬೇಕು ಅಂತ ತಿಳ್ಕೊಂಡು ಏನ್ ಮಾಡಿದವ್ರು?
9 ಸಲ ಹೇಳಿದ್ರಂತ. 9 ಸಲ ಅಂದ್ರೆ ಬರೀ ತತ್ವಮಸಿ ಶ್ವೇತಕ್ಕಿದ್ದು ತತ್ವಮಸಿ ಹಿಂಗೆ ಹೇಳಿಲ್ಲ ಅವ್ರ. ಭಿನ್ನ ಭಿನ್ನ ಪ್ರಕ್ರಿಯೆ, ಭಿನ್ನ ಭಿನ್ನ ರೀತಿಯಿಂದ ಹಿಂಗೆ ಹೇಳಿದ್ರೆ ತಿಳಿತದೋ ಇವನಿಗೆ, ಏನು ಈ ರೀತಿ ಹೇಳಿದ್ರೆ ತಿಳಿತದೋ ಏನು. ಅದಕ್ಕೆ ಹೇಳಿದ್ರಲ್ಲ ಮೊದ್ಲ ನಿರ್ಗುಣ ಯೋಗ ಹೇಳಿದ್ರು ಪರಮಾನುಭವದಾಗ, ನಿರ್ಗುಣ ಯೋಗ ಹೇಳಿದ್ರು ತಿಳಿಲಿಲ್ರಿ ಅನ್ಲಾಕಿ ಮೈತ್ರ ಇದೆ ತಿಳಿಲಿಲ್ರಿ ಅಂದ. ನಿರ್ಗುಣ ಅಷ್ಟಾಂಗ ಯೋಳಿಗೆ ಹೇಳಿದ್ರು, ಅದ್ರಾಗ ಎರಡು ಅದಾರೆ, ನಿರ್ಗುಣ ಯೋಗ ಬೇರೆ ನಿರ್ಗುಣ ಅಷ್ಟಾಂಗ ಯೋಗ ಬೇರೆ. ನಿರ್ಗುಣ ಯೋಗ ಹೇಳಿದ್ರು, ಇದು ನಂಗೆ ತಿಳಿಲಿಲ್ರಿ ಅನ್ಲಾಕಿ. ತಿಳಿದಿಲ್ಲ ಅಂದ್ರೆ ನಿರ್ಗುಣ, ಅದಕ್ಕಿಂತ ತಳಗ ಬಂದು ನಿರ್ಗುಣ ಅಷ್ಟಾಂಗ ಯೋಗವನ್ನು, ಇದನ್ನು ತಿಳಿಲಿಲ್ಲ ಅಂದ್ರೆ ಸಗುಣ ಅಷ್ಟಾಂಗ ಯೋಗವನ್ನು ಹೇಳಿದ್ರು. ಅದನ್ನು ತಿಳಿದಿಲ್ಲ ಅಂದ್ರೆ ಈಗ ನಡ್ರಿ ಬಿಡಬಾರ್ದಂತ ಭಕ್ತಿ ಹೇಳ್ಕೊಂತ ಹೊಂಟಾರ. ಈಗ ನಾ ಹೇಳೋದು ಅರ್ಥ ಏನಂದ್ರ ಭಿನ್ನ 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 ರೀತಿಯಿಂದ ಹೇಳಿದ್ದಾರೆ ಅವರು. ಅದಕ್ಕೆ ಮುಮುಕ್ಷು ಸಮ್ಯಕ್ ಕರ್ತವ್ಯ. ಕರ್ತವ್ಯ ಅಂದ್ರೆ ಏನು? ಮಾಡಲೇಬೇಕು, ಮಾಡಲೇಬೇಕು. ಮಕ್ಕಳಿಗೆ ಜನ್ಮ ಕೊಟ್ರಿ ಅಂದ್ರೆ ಅವರಿಗೆ ಸುಸಂಸ್ಕೃತವಾಗಿ ಬೆಳೆಸಲೇಬೇಕು, ಅವ್ರಿಗೊಂದು ದಾರಿ ಹಚ್ಚೇಬೇಕು, ಅವ್ರಿಗೊಂದು ದಡಕ್ಕೆ ಮುಟ್ಟಿಸೇಬೇಕು. ಪಾಲಕರ ಕರ್ತವ್ಯ ಅದ, ಕರ್ತವ್ಯವಲ್ಲ. ಹಂಗೆ ಇಲ್ಲಿ ಜಿಜ್ಞಾಸು ಮುಮುಕ್ಷುಂದು ಪದಾರ್ಥ ತತ್ವ ಪದಾರ್ಥ ಶೋಧನ ಕರ್ತವ್ಯ, ಸಮ್ಯಕ್ ಕರ್ತವ್ಯ ಅವಶ್ಯ ಮಾಡಲೇಬೇಕು. ಕರ್ತವ್ಯ ಅಂದ್ರೆ ಕರ್ತವ್ಯ, ನಿಮಗೇನು ಕರ್ತವ್ಯ ಲಕ್ಷಣ? ಕರ್ತವ್ಯಮೇವ ಕರ್ತವ್ಯಂ ಪ್ರಾಣಗತಿ ಕಂಠಃ, ಅಕರ್ತವ್ಯಮೇವ ಅಕರ್ತವ್ಯಂ ಪ್ರಾಣಗತಿ ಕಂಠ. ಯಾವುದನ್ನು ಮಾಡಲೇಬೇಕಾಗ್ಯದ, ಶಾಸ್ತ್ರ ಹೇಳ್ತದೆ ನೀವು ಮಾಡೇಬೇಕು, ಇದು ಮಾಡೇಬೇಕು ಅಂತ ಶಾಸ್ತ್ರ ಏನು ವಿಧಿ ಹೇಳ್ಯದ ನಮಗ, ಅದು ಪ್ರಾಣ ಹೋದ್ರೂ ಕೂಡ ಬಿಡಬಾರ್ದು ಅಂತಾರ. ಹೋಲಿ ಅದ್ರಾಗೆ ಪ್ರಾಣ ಬಿಡಬಾರ್ದು. ಮಾಡುವಂತ ಶಾಸ್ತ್ರ ಏನು ಹೇಳ್ಯದ ನೀನು ಅವಶ್ಯವಾಗಿ ಮಾಡಲೇಬೇಕು. ಅದಕ್ಕೆ ಮನುಷ್ಯ ಕುಲದ ಜನನ ಲಾಭವಾಗುವುದು ಸಂಸಾರ ಮಾಡುವುದು ಅಂದ್ರೆ ಏನಂತ ಹೇಳ್ಯಾರ ಅವರು? ಅನಾರೆಂದು ತಿಳಿದು ಕರ್ತವ್ಯ, ಮನುಷ್ಯನಿಗೆ ಕರ್ತವ್ಯ ಇದು, ಅವಶ್ಯ ನೀವು ಮಾಡಲೇಬೇಕು. ಇದನ್ನ ಕರ್ತವ್ಯ ಹೇಳ್ಯದ ಶಾಸ್ತ್ರದ, ನಾವು ಆ ಕರ್ತವ್ಯ ಬಿಟ್ಟು ಬಿಟ್ಟಿವಿ. ಅದಕ್ಕೇನಂತಾರ ಪ್ರಾಣಗತಿ ಕಂಠಃ, ಪ್ರಾಣ ಹೋದ್ರು ಹೋಗ್ಲಿ, ಪ್ರಾಣ ಹೋದ್ರು ಹೋಗ್ಲಿ, ಕರ್ತವ್ಯದಿಂದ ವಂಚಿತ ಆಗಬಾರ್ದು, ಚ್ಯುತಿ ಆಗಬಾರ್ದು. ಹೆಂಗ ಭಗವದ್ಗೀತೆ ಪರಮಾತ್ಮ ಅರ್ಜುನಿಗೆ ಏನು ಹೇಳ್ದ? ಏನು ಹೇಳ್ದ? ಯುದ್ಧ ನೀವು ಮಾಡಲೇಬೇಕು, ಏಟಾಕ್ ಪಾಪ ಬರಲಿ ಏಟಾಕ್ ಪುಣ್ಯ, ಪಾಪ ಪುಣ್ಯ ನಾನು ಬಿಡು, ಮುಂದಿನ ವಿಚಾರ ಮಾಡಕ್ ಹೋಗ್ಬೇಡ. ನೀನು ಧರ್ಮ ಯುದ್ಧ ಅದ, ನೀನು ಕ್ಷತ್ರಿಯ ಇದ್ದೀರಿ, ಕ್ಷತ್ರಿಯನ ಕರ್ತವ್ಯ ಅದ ಏನು? ಧರ್ಮ ಯುದ್ಧ ಮಾಡೋದಲ್ಲ, ಧರ್ಮ ಯುದ್ಧ ಮಾಡೋದು ಕರ್ತವ್ಯ. ನಿನ್ನ ಕರ್ತವ್ಯ ಅದ. ಓಲಿ ಪ್ರಾಣ ಹೋಗ್ಲಿ, ಅವ್ರದರ ಹೋಗ್ಲಿ ನಿಂದರ ಹೋಗ್ಲಿ. ಯಾಕ? ನೀ ಬದುಕಿದ್ರು ಕೂಡ ಲಾಭ ಅದ, ಸತ್ರು ಕೂಡ ಲಾಭ ಅದ. ಕರ್ತವ್ಯ ಪಾಲನೆ ಮಾಡಿ ಅಲ್ಲ, ಕರ್ತವ್ಯ ಪಾಲನೆ. ಯುದ್ಧದೊಳಗೆ ಒಂದ್ ವೇಳೆ ಅವರೇ ನಿನಗೆ ಹೊಡೆದ್ರಪ್ಪ, ನೀ ಸತ್ಯ ಅಂದ್ರೆ ಏನಾಗ್ತದ? ಸ್ವರ್ಗ ಲೋಕ ಪ್ರಾಪ್ತಿ ಆಗುತ್ತದೆ, ಉತ್ತಮ ಲೋಕ ಪ್ರಾಪ್ತಿ ಆಗುತ್ತದೆ, ನಿನಗ ಉತ್ತಮ ಲೋಕ ಪ್ರಾಪ್ತಿ ಆಗುತ್ತದೆ. ಇಲ್ಲ ನೀನು ಜಯಿಸಿದಪ್ಪ ಯುದ್ಧದೊಳಗ ಅಂದ್ರೆ ಎಲ್ಲ ಅಷ್ಟೈಶ್ವರ್ಯ ಪ್ರಾಪ್ತವಾಗುತ್ತದೆ, ಲೋಕದೊಳಗೆ ಕೀರ್ತಿವಂತನಾಗ್ತಿ ಜಗತ್ತಿನೊಳಗ. ಎಲ್ಲಿ ತನ ಸೂರ್ಯ ಚಂದ್ರ ಇರ್ತದ ಅಲ್ಲಿ ತನ ನಿನ್ನ ಹೆಸರು ಇರ್ತದೋ. ಇದು ಸತ್ರನು ನಿನ್ನ ಹೆಸರು ಫಲ ಅದ, ನೀ ಬದುಕಿದ್ರು ಫಲ ಅದ. ನಿನ್ನ ಕ್ಷತ್ರಿಯಾಗಿ ಹುಟ್ಟಿದ ಮ್ಯಾಗ ಧರ್ಮಯುದ್ಧ ನೀ ಮಾಡಲೇಬೇಕು ಅಂತ ಹೆಂಗೆ ಹೇಳಿದ್ರಲ್ಲ, ಹಂಗ ಮುಮುಕ್ಷುವಿಗೆ ನಾನು ಯಾರಿದ್ದೀನಂತ ತಿಳ್ಕೊಳ್ಳಲೇಬೇಕು. ಇದು ನಿನ್ನ ಸಮ್ಯಕ್ ಕರ್ತವ್ಯ. ಯಾವುದನ್ನು ಮಾಡಬೇಡ ಅಂತ ಶಾಸ್ತ್ರ ಹೇಳ್ತದ, ಅದನ್ನ ಎಂದೂ ಕೂಡ ಪ್ರಾಣ ಹೋಗ್ತದಂದ್ರೆ ಮಾಡಬಾರ್ದು ಅಂತ ಹೇಳ್ತಾರೆ ಅಷ್ಟೇ. ಅದು ಅರ್ಥ ಏನು? ಮಾಡಬೇಡ ಅಂತ ಯಾವ್ದು ಹೇಳ್ತದೆ, ಇದು ಮಾಡಬೇಡ ಇದು ಮಾಡಬೇಡ ಅಂತ ಶಾಸ್ತ್ರ ಏನು ಹೇಳ್ಯಾರಲ್ಲ, ಪ್ರಾಣ ಹೋದ್ರು ಹೋಗಲ್ದಕ್ಕ, ಮಾಡ್ಲಾರ್ದ್ರ ಸಾಯಿ, ಮಾಡಿ ಸಾಯಕ್ ಹೋಗ್ಬೇಡ ಅಂತಾರ. ದುರಿತ ಕರ್ಮವನ್ನು ಅಲ್ಲದಿರು ಪುಣ್ಯವನ್ನೇ ಮಾಡು ಅಂತ ಹೇಳಿದ್ದಾರೆ. ಈಗ ಬರ್ರಿ ಮ್ಯಾಗ 15ನೇ ಅಂಕ ರೀ, ಅಂತರಂಗ ಅವರು ಬಹಿರಂಗ ಸಾಧನ. ಅಂತರಂಗ ಸಾಧನ, ಬಹಿರಂಗ ಸಾಧನ. ಟೋಟಲಿ ಜ್ಞಾನಕ್ಕೆ 8 ಸಾಧನಗಳು ಹೇಳಿದ್ರಲ್ಲ, ಹೇಳಿದ್ರೆ ಇಲ್ಲ 8 ಸಾಧನಗಳು? ವಿವೇಕಾದಿಗಳು 4, ಶ್ರವಣಾದಿಗಳು 3, ತತ್ವ ಪದಾರ್ಥ ಶೋಧನೆ ಇದು 1, ಟೋಟಲ್ 8 ಹೇಳಿದ್ರಲ್ಲ. ಆ 8ರೊಳಗ ಮತ್ತೆ ಅವ್ರು ಏನ್ ಮಾಡ್ತಾ ಇದ್ದಾರಂದ್ರ ಅಂತರಂಗ ಬಹಿರಂಗ ಸಾಧನಗಳನ್ನು ಹೇಳ್ತಾ ಇದ್ದಾರೆ. ಮತ್ತೆ ಕರ್ಮ ಉಪಾಸನ ಅದಲ್ಲ, ನಿಷ್ಕಾಮ ಕರ್ಮ ನಿಷ್ಕಾಮ ಉಪಾಸನೆ ಮಾಡಬೇಕಲ್ಲ, ಅವನು ಸಾಧನೆಗಳದು. ಅದಕ್ಕೆ ಅಂತರಂಗ ಬಹಿರಂಗ ಸಾಧನ. ಅದಕ್ಕೆ ಅಂಕ ಕೊಟ್ಟ 15ರಿಂದ 16 ಅಂದ್ರೆ ಏನು? 15 ಅಂಕದಾಗ 16ನೇ ಅಂಕ, 2 ಅಂಕದೊಳಗ ಅಂತರಂಗ ಸಾಧನ ಮತ್ತು ಬಹಿರಂಗ ಸಾಧನ ಬಗ್ಗೆ ವರ್ಣನೆ ಮಾಡ್ತಾರೆ. ದುಹಾ ಅಂತರಂಗ ಏ ಆಟ ಹೇ ಯಜ್ಞಾಧಿಕ ಬಹಿರಂಗ. 8 ಏನ್ ಹೇಳ್ಯಾರಲ್ಲ, ವಿವೇಕನೇ ಮೊದಲು ಮಾಡಿಕೊಂಡು ತತ್ವ ಪದಾರ್ಥ ಶೋಧನ ಪರ್ಯಂತರವಾಗಿ 8 ಏನದಾವಲ್ಲ, ಅವು ಜ್ಞಾನಕ್ಕೆ ಬಂದು ಅಂತರಂಗ ಸಾಧನ. ಜ್ಞಾನಕ್ಕೆ ಬಂದವು ಅಂತರಂಗ ಸಾಧನ. ಯಜ್ಞಾಧಿಕ ಬಹಿರಂಗ, ಯಜ್ಞಾದಿ ಕರ್ಮಗಳೇನದಲ್ಲ, ನಿಷ್ಕಾಮ ಕರ್ಮ ನಿಷ್ಕಾಮ ಉಪಾಸನೆ. ಮತ್ತೆ ಯಜ್ಞಾದಿ ಅಂದ್ರೆ ಮತ್ತೆ ನೋಡ್ರಿ, ನಿಷ್ಕಾಮ ಕರ್ಮ ನಿಷ್ಕಾಮ ಉಪಾಸನೆ. ಅದು ಯಜ್ಞ ಮಾಡು, ಯಾಗ ಮಾಡು, ದಾನ ಮಾಡು, ಜಪ ಮಾಡು, ತಪ ಮಾಡು, ನೀ ಏನ್ಯಾಕೆ ಮಾಡು,
ನಿಷ್ಕಾಮ ಕರ್ಮ ನಿಷ್ಕಾಮ ಉಪಾಸನೆ ಇರಬೇಕು. ನಿಷ್ಕಾಮ ಕರ್ಮ ನಿಷ್ಕಾಮ ಉಪಾಸನೆಗಳೇನದಲ್ಲ ಜ್ಞಾನಕ್ಕೆ ಬಂದು ಬಹಿರಂಗ ಸಾಧನ. ಜ್ಞಾನಕ್ಕೆ ಹೇಳೋದು ಜ್ಞಾನಕ್ಕೆ ಬಹಿರಂಗ ಸಾಧನ, ಮತ್ತು ಇವು ಜ್ಞಾನಕ್ಕೆ ಅಂತರಂಗ ಸಾಧನ. ಅಂತರಂಗ ದಾರೆ ಬಹಿರಂಗ ತ್ಯಜೆ ಸಂಘ ಬಹಿರಂಗ ಸಂಘ ತ್ಯಜೆ. ಅಂತರಂಗ ಸಾಧನವನ್ನು ಧರಿಸು. ಯಾರು? ಅಧಿಕಾರಿ. ಯಾ ಅಧಿಕಾರಿ? ಮಲ ವಿಕ್ಷೇಪ ಜಾಕೆ ನಹಿ. ಅವನಿಗೆ ಹೇಳಕತ್ತಾರ ಮಲ ವಿಕ್ಷೇಪ ನೀನು ಅವಶ್ಯಕತೆ ಇಲ್ಲ ಅಂತಾರ ಅವ್ರು. ಇವೇನ ಜ್ಞಾನಕ್ಕೆ ಬಂದು ಬಹಿರಂಗ ಸಾಧನಗಳದವಲ್ಲ ಯಜ್ಞಾದಿಗಳು, ನಿಷ್ಕಾಮ ಕರ್ಮ ನಿಷ್ಕಾಮ ಉಪಾಸನೆ, ಅದು ನಿನಗೆ ಅವಶ್ಯಕತೆ ಇಲ್ಲ. ಯಾರಿಗೆ? ಮಲ ವಿಕ್ಷೇಪ ಜಾಕೆ ನಹಿ. ಅಧಿಕಾರಿ ಅದನ್ನು ಅಧಿಕಾರಿ ವರ್ಣನೆ ಮಾಡಕ ಇಲ್ಲ ಇಲ್ಲ, ಅದು ಅವಶ್ಯಕತೆ ಇಲ್ಲ. ಅದಕ್ಕೆ ಏನ್ ಮಾಡೋದು? ತ್ಯಾಗ ಮಾಡೋ. ಅಂತರಂಗ ಧಾರೆ, ಅಂತರಂಗ ಸಾಧನವನ್ನು ಅಳವಡಿಸ್ಕೋ, ಸಿದ್ಧಿ ಮಾಡ್ಕೋ. ಟೈಮ್ ಆಯ್ತಲ್ಲ. ನೋಡ್ರಿ ಟೀಕಾ ನೋಡ್ರಿ ಎಷ್ಟು ಚಂದ ಹೇಳ್ತಾರ. ಒಂದು ಪೂರ್ವ ದೋಹೆ ಮೇ ಕಹೆ ವಿವೇಕಾದಿಕ ಆಟ ಅಂತರಂಗ ಸಾಧನ ಕಹೆ. ಇಂದಿನ ದೋಹದಲ್ಲಿ ಹೇಳಲ್ಪಟ್ಟಂತ ವಿವೇಕಾದಿಕ್, ಪಟ ಪಟ ಹೇಳ್ಬಿಡ್ಬೇಕು ನೀವು. ವಿವೇಕಾದಿಕ್ ವಿವೇಕ ವೈರಾಗ್ಯ ಸಮಸ್ಯೆ ಸಂಪತ್ತಿ ಮುಕ್ತದ ಶ್ರವಣ ಮನನ ನಿರ್ಧ್ಯಾಸನ ತತ್ವ ಪದಾರ್ಥ ಶೋಧನ. ಟೈಮ್ ಇರಲ್ಲ ಈಗ, ಆ ಟೈಮ್ನಾಗ ಹೇಳ್ಬಿಡ್ಬೇಕು. ಆಟ ಅಂತರಂಗ ಸಾಧನ ಕೈ ಹೈ, ಅಂತರಂಗ ಸಾಧನ. ಅವ್ರ ಯಜ್ಞಾಧಿಕ ಕರ್ಮ ಬಹಿರಂಗ ಸಾಧನ ಕೈ ಹೈ. ಯಜ್ಞಾದಿ ಕರ್ಮಗಳೇನದವು ಬಹಿರಂಗ ಸಾಧನ ಇರುತ್ತವೆ. ತಿನ್ಮೆ ಬಹಿರಂಗಂಕು ಜಿಜ್ಞಾಸು ತ್ಯಾಗಿ ಅವ್ರ ಅಂತರಂಗಂಕು ಧಾರೆ. ಜಿಜ್ಞಾಸು ಹೇಳಕತ್ತಾರ, ಜಿಜ್ಞಾಸು ಇದೆಯಲ್ಲ ನೀ ಬಹಿರಂಗ ಸಾಧನವನ್ನು ತ್ಯಾಗ ಮಾಡು, ಅಂತರಂಗ ಸಾಧನವನ್ನು ನೀನು ಅಳವಡಿಸಿಕೋ. ನಿನ್ನ ಜೀವನದೊಳಗ ನಿತ್ಯ ದಿನನಿತ್ಯ ಅಂತರಂಗ ಸಾಧನವನ್ನು ತೊಡಗು. ನೋಡಿ ಅದಕ್ಕೆ ವ್ಯಾಖ್ಯಾನ ಮಾಡ್ತಾರೆ. ಅಂತರಂಗ ಸಾಧನ ಅಂದ್ರೆ ಏನು, ಬಹಿರಂಗ ಸಾಧನ ಅಂದ್ರೆ ಏನು, ಲಕ್ಷಣ ಹೇಳ್ತಾರೆ. ಎಷ್ಟು ಚಂದ ಹೇಳ್ತಾರೆ. ಮೊದಲು ಅದು 1 ನಂಬರ್ ಕೊಟ್ಟಾರ, ಅಂತರಂಗ ಸಾಧನ ಬಗ್ಗೆ ಹೇಳ್ತಾರೆ. जिनका श्रवण में अथवा ज्ञान में प्रत्यक्ष फल होवे सो ಅಂತರಂಗ ಸಾಧನ ಕೈಯೇ ಹೇ. ಅಂತರಂಗ ಸಾಧನದ ಲಕ್ಷಣ ವ್ಯಾಖ್ಯಾನ ಇದು. ಯಾವುದ್ರ ಶ್ರವಣದಲ್ಲಿ ಅಥವಾ ಜ್ಞಾನದಲ್ಲಿ ಪ್ರತ್ಯಕ್ಷ ಫಲ ಇರುತ್ತವೆಯೋ ಅಂಥದಕ್ಕೆ ಏನಂತಾರ ಅವರು? ಅಂತರಂಗ ಸಾಧನ ಅಂತ ಕರೀತಾರೆ. ಜಿನಕ ಯಾವುಗಳದ್ದು ಶ್ರವಣದಲ್ಲಿ ಯಾರಾಗಲಿ ಅಥವಾ ಜ್ಞಾನದಲ್ಲಿ ಆಗಲಿ, ಶ್ರವಣಾದಿಗಳಲ್ಲಿ ಆಗಲಿ ಅಥವಾ ಜ್ಞಾನಗಳಲ್ಲಿ ಆಗಲಿ ಯಾವುದು ಸಾಕ್ಷಾತ್ ಸಾಧನವಾಗಿರುತ್ತವೆ ಅವಕ್ಕೇನಂತಾರ? ಅಂತರಂಗ ಸಾಧನ ಅಂತಾರೆ. 2 ಶಬ್ದ ಪ್ರಯೋಗ ಮಾಡ್ಯಾರ ಇಲ್ಲಿ. ಟೋಟಲಿ ಅಂತರಂಗ ಸಾಧನ 8 ಅಂತ ಹೇಳಿವಲ್ಲ, ಅದಕ್ಕೆ 2 ಭಾಗವನ್ನು ಮಾಡಿದ್ರು. ವಿವೇಕಾದಿಗಳು 4 ಏನದವಲ್ಲ, ವಿವೇಕಾದಿಗಳು 4 ಶ್ರವಣಾದಿಗಳಲ್ಲಿ ಸಾಧನ ಆಗುತ್ತವೆ, ಜ್ಞಾನಕ್ಕೆ ಸಾಕ್ಷಾತ್ ಆಗಲ್ಲ ಅವು. ವಿವೇಕಾದಿಗಳು ಜ್ಞಾನಕ್ಕೆ ಆಗಂಗಿಲ್ಲ ಅವು. ವಿವೇಕಾದಿಗಳು ಶ್ರವಣದಲ್ಲಿ, ಯಾರು ವಿವೇಕ ವೈರಾಗ್ಯ ಸಮಾಧಿ ಸಂಪತ್ತಿ ಮುಮುಕ್ಷತೆ ಅವನಲ್ಲಿ ಅದ, ಅವನಿಗೆ ನಿಶ್ಚಿದ್ರವಾದಂಥ ಶ್ರವಣವಾಗುತ್ತದೆ. ಅಂದ್ರ ಶ್ರವಣದಲ್ಲಿ ಪ್ರತ್ಯಕ್ಷ ಫಲ. ವಿವೇಕಾದಿಗಳದ್ದು ಫಲ ಎಲ್ಲಿ ಅದ? ಶ್ರವಣಾದಿಗಳಲ್ಲಿ. ಅಂದ್ರೆ ಸಹಕಾರಿ. ಶ್ರವಣಾದಿಗಳು ಘಟಿಸ್ಬೇಕಾದ್ರೆ ವಿವೇಕಾದಿಗಳು ಬೇಕು. ಈ ಶ್ರವಣ ಮನನ ನಿಧಿಧ್ಯಾಸನ ತತ್ವ ಪದಾರ್ಥ ಶೋಧನ ಇವು ಏನದವಲ್ಲ ಜ್ಞಾನಕ್ಕೇನದವು ಸಾಕ್ಷಾತ್ ಸಾಧನೆ ಇರುತ್ತವೆ. ಅದಕ್ಕೆ ಅವ್ರು ವ್ಯಾಖ್ಯಾನ ಏನು ಮಾಡಿದಾರೆ ಅವರು? ಶ್ರವಣಾದಿಗಳಲ್ಲಿ ಅವ್ರ ಜ್ಞಾನದಲ್ಲಿ ಸಾಕ್ಷಾತ್ ಫಲ ಯಾವ ಇರ್ತವೋ ಸಾಧನೆ ಇರುತ್ತವೋ ಅದಕ್ಕೆ ಏನಂತಾರೆ ಅಂತರಂಗ ಸಾಧನ. ವಿವೇಕಾದಿಗಳದು ಶ್ರವಣಾದಿಗಳಲ್ಲಿ ಫಲ ಸಾಕ್ಷಾತ್ ಸಾಧನದು, ಅವಕ್ಕೆ ಸಾಧನದವು. ಶ್ರವಣಾದಿಗಳದು ಜ್ಞಾನದಲ್ಲಿ ಉಪಯೋಗ ಇರುತ್ತದೆ. ಅದು ಹೇಳ್ತಾ ನೋಡಿ ಬಿಡಿಸ್ತಾನೆ. ವಿವೇಕಾದಿಕ್ ಚಾರಿಕ ಶ್ರವಣಮೇ ಉಪಯೋಗ ಹೇ ಅವ್ರು ಹೇಳ್ತಾರೆ. ವಿವೇಕಾದಿ 4 ಶ್ರವಣಗಳಲ್ಲಿ ಶ್ರವಣ ಮನ ನಿಧ್ಯಾಸನ ಅವತ್ತು 3 ತಗೋಬೇಕು. ಶ್ರವಣಾದಿ ಅಂದ್ರೆ 3, ಅವುಗಳಲ್ಲಿ ಉಪಯೋಗ ಆಗುತ್ತೆ. ಕಾಯತೆ ಯಾಕಂದ್ರೆ ವಿವೇಕಾದಿಕ್ ವಿನ ಬಹಿರ್ಮುಖಂಕು ಶ್ರವಣ ಬನೇ ನಹಿ. ಯಾವನಲ್ಲಿ ವಿವೇಕ ಇಲ್ಲ, ವೈರಾಗ್ಯ ಇಲ್ಲ, ಸಮಾಧಿ ಸತ್ಸಂಪತ್ತಿ ಇಲ್ಲ, ಮೋಕ್ಷ ಪಡ್ಕೋಬೇಕಂತ ಇಚ್ಛೇನಿಲ್ಲ ಅಂತ ಬಹಿರ್ಮುಖ ವೃತ್ತಿ ಉಳ್ಳಂತ ಪುರುಷನಿಗೆ ಶ್ರವಣ ಘಟಿಸುವುದೇ ಇಲ್ಲ, ಶ್ರವಣ ಸಾಧ್ಯನೇ ಇಲ್ಲ. ಅದಕ್ಕೆ ಅವ್ರು ಏನಂದ್ರೆ ಶ್ರವಣದಲ್ಲಿ ಪ್ರತ್ಯಕ್ಷ ಫಲ ಹೇಳಿದ್ರು ವಿವೇಕಾದಿಗಳು. 2ನೇ ಅದರಂತೆ ಶ್ರವಣ ಮನನ ನಿಧಿಧ್ಯಾಸನಕ ಜ್ಞಾನಮೇ ಉಪಯೋಗ ಹೇ. 2ನೇದಲ್ಲ ಶ್ರವಣ ಮನನ ಮತ್ತು ನಿಧಿಧ್ಯಾಸ ಇವುಗಳದ್ದು ಎದ್ರಾಗ ಉಪಯೋಗ ಅದ? ಜ್ಞಾನದಲ್ಲಿ ಉಪಯೋಗ ಇರುತ್ತದೆ. ಶ್ರವಣಾದಿಕ ವಿನ ಜ್ಞಾನ ಹೂವೇನಹೇ ಆಗ್ತದೇನು? ಶ್ರವಣ ಮನನ ನಿಧ್ಯಾಸನ ಮಾಡ್ಲನ್ನ ಜ್ಞಾನ ಆಗುವುದೇನಿಲ್ಲ. ಯಾಕ? ಶ್ರವಣದಿಂದ ಪ್ರಮಾಣಗತ ಸಂಶಯ ಹೋಗುತ್ತದೆ, ಮನನದಿಂದ ಪ್ರಮೇಯಗತ ಸಂಶಯ ನಿವೃತ್ತಿ ಆಗುತ್ತದೆ, ನಿಧಿಧ್ಯಾಸನದಿಂದ ವಿಪರೀತ ಭಾವನೆ ನಿವೃತ್ತಿ ಆಗುತ್ತವೆ.
ಅವಾಗ ಏನಾಗ್ತದ ಅಸಂಭವನ ವಿಪರೀತ ಭಾವನ ರಹಿತ ಜ್ಞಾನವಾಗುತ್ತದೆ. ಅದಕ್ಕೆ ನಿಶ್ಚಯ ಜ್ಞಾನ ಅಂತ ಕರೀತಾರೆ. ಯಾವನಿಗೆ ಶ್ರವಣ ಆಗೋದಿಲ್ಲ, ಯಾರು ಮನನ ಮಾಡೋದಿಲ್ಲ, ಯಾರು ನಿಧಿಧ್ಯಾಸನ ಮಾಡಲ್ಲ, ಅವರಿಗೆ ಜ್ಞಾನ ಆಗ್ತದೆ, ಆಗಲ್ಲ ಅಂತ ಇಲ್ಲ. ಯಾವ ಜ್ಞಾನ ಆಗುತ್ತದೆ? ಅದೃಢ ಜ್ಞಾನ ಆಗುತ್ತದೆ, ಸಂಶಯಯುಕ್ತವಾದಂಥ ಜ್ಞಾನವಾಗುತ್ತದೆ. ಸಂಶಯಯುಕ್ತವಾದಂಥ ಜ್ಞಾನ ಅದು ಮೋಕ್ಷಕ್ಕೆ ಸಾಧನ ಆಗುವುದೇ ಇಲ್ಲ. ಅದರಂತೆ ಮೂರನೇದು ಒಟ್ಟು ಟೋಟಲ್ ಅದು ನೋಡ್ರಲ್ಲಿ, ಶ್ರವಣಾದಿಗಳು 4 ಮತ್ತು ಇದು ವಿವೇಕಾದಿಗಳು 4, ಶ್ರವಣಾದಿಗಳು 3, ತತ್ವ ಪದಾರ್ಥ ಶೋಧನ ಅಂತ ಹೇಳಿದ್ರು. 8 ಹೇಳುವಾಗ ಬಿಡಿಸಿ 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 ಹೇಳಿದ್ರು ಅವರು. ವಿವೇಕಾದಿಗಳು 4, ಶ್ರವಣಾದಿಗಳು 3, ತತ್ವ ಪದಾರ್ಥ ಶೋಧನ ಇದು 1 ಅಂತ ಹೇಳಿದ್ರಲ್ಲ, ಅದಕ್ಕೆ ಇಲ್ಲಿ 3 ನಂಬರ್ ಕೊಟ್ಟರು. ಈ ವಿವೇಕಾದಿಗಳದ್ದು ಎದ್ರಾಗ ಫಲ ಅದ? ಶ್ರವಣಾದಿಗಳಲ್ಲಿ ಫಲ ಇರುತ್ತೆ. ಶ್ರವಣಾದಿಗಳದ್ದು ಎದ್ರಾಗ ಫಲ ಇರುತ್ತದೆ? ಜ್ಞಾನದ ಫಲದ ಅಂತಾರಲ್ಲ ಇಲ್ಲಿ. ಅದಂತೆ ತತ್ಪದಕ ಅರ್ಥ ಅವ್ರ ತೊಂಪದಕ ಅರ್ಥ ಜಾನೇವಿ ನಬಿ ಅಭೇದ ಜ್ಞಾನ ಹೋವೇ ನಹಿ. ಅಭೇದ ಜ್ಞಾನ ಆಗ್ಬೇಕಲ್ಲ. ತತ್ಪದಾರ್ಥ ಜ್ಞಾನ, ತೊಂಪದಾರ್ಥ ಜ್ಞಾನ ಎರಡು ಏನಾದ ಅವು ತತ್ಪದಾರ್ಥ ತೊಂಪದ ಎರಡು ಅಭೇದ ಜ್ಞಾನ ಆಗ್ಬೇಕಲ್ಲ. ಅದಕ್ಕೆ ಜ್ಞಾನ ಅಂದ್ರೆ ಏನಂತಾರವರು? ಅಭೇದ ದರ್ಶನಂ ಜ್ಞಾನ. ಇದೇ ಪಕ್ಕ ವ್ಯಾಖ್ಯಾನ ಜ್ಞಾನಕ್ಕೆ. ಅಭೇದ ದರ್ಶನ ಎದ್ರದ್ದು ಅಭೇದ? ಜೀವ ಈಶ್ವರದ. ಜೀವ ಈಶ್ವರದ ಯಾಕೆ ಜೀವ ಈಶ್ವರದ ಆಗಲ್ಲ? ಆಗಲ್ಲ. ಜೀವೇಶ್ವರ ಅಭೇದ ಜ್ಞಾನ ಆಗಲ್ಲ. ಜೀವೇಶ್ವರ ಅಭೇದ ಜ್ಞಾನ ಆಗ್ತದೆ? ಜೀವ ಈಶ್ವರ ನಂಗೆ ಅದು ಹೇಳಕ್ ಹೋಗ್ಬೇಡ್ರಿ. ಜೀವ ಈಶ್ವರದ ಅಭೇದ ಆಗ್ತದ ಇಲ್ಲ? ಜ್ಞಾನ ಆಗಲ್ಲ. ಯಾಕ? ಉಪಾದಿಯಿಂದ ಉಪಾಧಿಕೃತ ಭೇದ ಅದ ಅಂದಮೇಲೆ ಉಪಾಧಿ ಬಿಟ್ಟಿವಿ ಅಂದ್ರೆ ಜೀವ ಇರಲ್ಲ, ಈಶ್ವರ ಇರಲ್ಲ. ಜೀವ ಇಲ್ಲ, ಈಶ್ವರ. ಜೀವ ಈಶ್ವರ ಎಂದೂ ಕೂಡ ಅಭೇದ ಆಗಲ್ಲ. ಜೀವ ಈಶ್ವರದ ಎಂದೂ ಕೂಡ ಅಭೇದ ಆಗೋದಿಲ್ಲ. ಉಪಾಧಿ ಹಿಡಿದ್ರೆ ಭೇದ ಇರ್ತದ, ಉಪಾಧಿ ಬಿಟ್ರೆ ಜೀವ ಈಶ್ವರನೇ ಸಿದ್ಧ ಆಗೋದಿಲ್ಲ. ಅಲ್ಲಿ ಚೇತನ ಒಂದೇ ಇರ್ತದ. ಅದು ಅದಕ್ಕೆ ಇಲ್ಲಿ ಅಭೇದ ಜ್ಞಾನ ಅಂದ್ರೆ ಆತ್ಮ ಮತ್ತು ನಾಮ ಮಾತ್ರ ಭೇದದಲ್ಲ. ಯಾವ್ದಾದ್ರ ಮಧ್ಯದಾಗ? ಆತ್ಮ ಮತ್ತು ಬ್ರಹ್ಮನ ಮಧ್ಯದೊಳಗ ನಾಮ ಮಾತ್ರ ಭೇದದಲ್ಲ. ಅದಕ್ಕೆ ಈ ಎರಡು ಏನು ಬ್ರಹ್ಮ ಮತ್ತು ಆತ್ಮರ ಅಭೇದ ಜ್ಞಾನ ಆಗ್ಬೇಕಾಗಿತ್ತು ಅಂದ್ರ ಅಲ್ಲಿ ಏನ್ ಬೇಕು? ತತ್ವ ಪದಾರ್ಥ ಶೋಧನೆ ಬೇಕು. ತತ್ವ ಪದಾರ್ಥ ಶೋಧನೆ ಆಗ್ಲಾರ್ದನೆ ಅದಕ್ಕೆ ಹೇಳ್ತಾರ ಅವ್ರು, ತತ್ವ ಪದಾರ್ಥ ಶೋಧನ ಆದ್ಮ್ಯಾಗ ಮಹಾವಾಕ್ಯ ಉಪದೇಶ. ಮೊದಲೇ ಮಹಾವಾಕ್ಯ ಉಪದೇಶ ಅಲ್ಲ, ತತ್ವ ಪದಾರ್ಥ ಶೋಧನೆ ಆದ್ಮ್ಯಾಗ ಮಹಾವಾಕ್ಯ ಉಪದೇಶ. ಮುಂದೆ ಹೇಳ್ತಾರೆ, ಭಾಳ ವಿಸ್ತಾರವಾಗಿ ಹೇಳ್ತಾರ ಅವರು. ಈ ತತ್ವ ಪದಾರ್ಥ ಶೋಧನ ಆಮ್ಯಾಗ ಮಹಾವಾಕ್ಯ ಉಪದೇಶ, ಮಹಾವಾಕ್ಯ ಉಪದೇಶ ಆದ್ಮ್ಯಾಗ ಅಭೇದ ಜ್ಞಾನ. ಅಭೇದ ಜ್ಞಾನ ತತ್ವ ಪದಾರ್ಥ ಶೋಧನೆ ಮಾಡ್ಲಾರ್ದನೆ अभेद ज्ञान आगोदिಲ್ಲ. इस रीति से विवेकादिक चारि साधनों का श्रवण में उपयोग है. ಉಪಸಂಹಾರ ಮಾಡಕತ್ತಿದ್ರು. ಉಪಸಂಹಾರ ಅಂತಾರೆ ಇದಕ್ಕೆ. ಪುನಃ ಅದು ಹೇಳ್ಯಾರ, ಅದನ್ನು ಮತ್ತೆ ಕೊನೆಗೆ ಮುಗಿಸ್ತಾರೆ. ಈಗ ವಿವೇಕಾದಿಗಳದ್ದು ಶ್ರವಣಾದಿಗಳಲ್ಲಿ ಉಪಯೋಗ ಇರುತ್ತದೆ, ಪ್ರತ್ಯಕ್ಷ ಫಲ ಅಂತ ಉಪಯೋಗ ಇರುತ್ತದೆ. ಶ್ರವಣಾದಿಕ ಚಾರಿ ಸಾಧನೋं का ज्ञान में उपयोग है. ಶ್ರವಣಾದಿ 4 ಮಾಡ್ಕೊಂಡ್ಬಿಟ್ರೆ ಅವರು. ಶ್ರವಣ, ಮನನ, ನಿಧ್ಯಾಸನ, ತತ್ವ ಪದಾರ್ಥ ಶೋಧನ 4 ಅಂದ್ರಲ್ಲ. ತ್ರಯ ಅಂದ್ರೆ 3 ತಗೋಬೇಕು. 4 ಅಂದ್ರೆ ಮುಂದೆ ತತ್ವ ಪದಾರ್ಥ ಶೋಧನ ಒಂದು ಗಣನೆ ಮಾಡ್ಬೇಕಾದ್ರೆ. ಅದಕ್ಕೆ ಶ್ರವಣಾದಿಕ ಚಾರಿ ಅಂದ್ರೆ ಶ್ರವಣ, ಮನನ, ನಿಧಿಧ್ಯಾಸನ, तत्व पदार्थ शोधन साधन ज्ञान में उपयोग है. याते 8 अंतरंग साधन इव 8 ಏನದವು ಅಂತರಂಗ ಸಾಧನ ಇರುತ್ತವೆ. ಎದಕ್ಕೆ ಅಂತರಂಗ ಸಾಧನ? ಅದು ತಿಳ್ಕೋಬೇಕು. ಮತ್ತೆ ಜ್ಞಾನಕ್ಕೆ ಅಂತರಂಗ ಸಾಧನ ಅಂತ ಹೇಳಿದ್ವಿ. ಟಿಪ್ಪಣಿ ಅದಾವ, ಟೈಮರ್ ಆಯ್ತು. 23 ಅಂತರಂಗ ಸಾಧನ ಅಂದ್ರೆ ಏನು, ಬಹಿರಂಗ ಸಾಧನೆ ಅಂದ್ರೆ ಏನು ಅದನ್ನು ಹೇಳ್ತಾ ಇದ್ದಾರೆ. समय आयिತು. ಮತ್ತೆ ಪುನಃ ನಾಳೆ ದಿವಸ ಚಿಂತನೆ ಮಾಡೋಣ. सद्गुरुनाथ महाराज की जय.